ಪಾಸಿಂಗ್ ಪ್ಯಾಕೇಜ್ನಲ್ಲಿ 6ನೆಯ ಅಧ್ಯಾಯ, ಅದು ಎಸ್ಸೆ ಅಂತ, ನಿಬಂಧ. ಎಸ್ಸೆ ಅಂದರೆ ಏನು, ಅದಕ್ಕೆ ಸಂಬಂಧಪಟ್ಟಂತಹ ಗಮನದಲ್ಲಿಟ್ಟುಕೊಳ್ಬೇಕಾಗಿರುವಂತಹ ಅಂಶಗಳ್ಯಾವುವು ಹಂತ ಹಂತವಾಗಿ ನೋಡ್ತಾ ಹೋಗೋಣ. According to the dictionaries, an essay is a short piece of writing on a particular subject. ಎಸ್ಸೆ ಅಂತಂದರೆ ಒಂದಿಷ್ಟು ಡಿಕ್ಷನರಿಗಳನ್ನು ಹುಡುಕಿ ನೋಡಿದಾಗ ಗೊತ್ತಾದಂಥ ಅಂಶ ಅಂತಂದರೆ ಒಂದು ಬರಹ, ಇದು ಒಂದು ಚಿಕ್ಕ ಬರಹ. ಯಾವುದ್ರ ಮೇಲೆ, ಆನ್ ಅ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಒಂದು ನಿರ್ದಿಷ್ಟವಾದ ವಿಷಯ ಇರ್ತೈತಿ, ಆ ವಿಷಯದ ಮೇಲೆ ಒಂದು ಬರಹ ಇರ್ತೈತಿ. ಏರ್ ಪೊಲ್ಯೂಷನೋ, ಆಮೇಲೆ ವಾಟರ್ ಪೊಲ್ಯೂಷನೋ, ಆಮೇಲೆ ರೇಡಿಯೋನೋ ಅಥವಾ ಕಂಪ್ಯೂಟರೋ, ಆ ರೀತಿ ಒಂದು ವಿಷಯ, ಅಥವಾ ಸ್ವಚ್ಛತೆನೋ, ಆ ಒಂದು ವಿಷಯದ ಮೇಲೆ ಒಂದು ಚಿಕ್ಕ ಬರಹ. ಇಟ್ ಯೂಸ್ವಲಿ ಎಕ್ಸ್ಪ್ರೆಸಸ್ ಇನ್ಫಾರ್ಮೇಷನ್ ಆ್ಯಸ್ ವೆಲ್ ಆ್ಯಸ್ ದ ರೈಟರ್ಸ್ ಒಪಿನಿಯನ್. ಎಸ್ಸೆ ಏನು ಮಾಡ್ತೈತೆ ಅಂತಂದ್ರೆ, ಆ ಒಂದು ನಿರ್ದಿಷ್ಟವಾದ ವಿಷಯದ ಬಗ್ಗೆ ಮಾಹಿತಿಯನ್ನು ನಮಗೆ ಕೊಡ್ತಾ ಹೋಗ್ತೈತಿ. ಜೊತೆಗೆ ಏನು ಮಾಡ್ತೈತಿ, ಇದು ಬರಹಗಾರನ ಸ್ವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೈತಿ. ಅದನ್ನು ನೆನಪಿಟ್ಕೋಬೇಕು ನಾವು. ಇಟ್ ಆಲ್ಸೋ ಮೀನ್ಸ್ ಆ್ಯನ್ ಅಟೆಂಪ್ಟ್ ಆರ್ ಅ ಟ್ರೈ. ಎಸ್ಸೆಗೆ ಇನ್ನೊಂದು ಅರ್ಥನೂ ಇದೆ, ಏನಂತಂದರೆ ಇದೊಂದು ಪ್ರಯತ್ನ ಅಂತ, ಆ್ಯನ್ ಅಟೆಂಪ್ಟ್ ಅಷ್ಟೇ. ನಿಘಂಟುಗಳ ಪ್ರಕಾರ ಪ್ರಬಂಧವೆಂದರೆ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ರಚಿಸಲ್ಪಟ್ಟಿರುವ ಒಂದು ಚಿಕ್ಕ ಬರವಣಿಗೆಯಾಗಿದೆ. ಇದು ಸಾಮಾನ್ಯವಾಗಿ ಮಾಹಿತಿಯನ್ನೊಳಗೊಂಡಂತೆ ಬರಹಗಾರನ ಸ್ವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತದೆ. ಇದು ಒಂದು ಪ್ರಯತ್ನ ಎಂಬ ಅರ್ಥವನ್ನು ಸಹ ಕೊಡುತ್ತದೆ. ಇದಿಷ್ಟು ಎಸ್ಸೆ ರೈಟಿಂಗ್ನ ಮೀನಿಂಗ್, ಅರ್ಥ. ಪ್ರಬಂಧ ಬರಹ ಅಂತಂದರೆ ನಾವಿದನ್ನು ಸರಿಸುಮಾರು 5ನೇ ತರಗತಿಯಿಂದನೇ ರೂಢಿ ಮಾಡ್ಕೊಳ್ತಾ ಬರ್ತೀವಿ, ಸಣ್ಣ ಸಣ್ಣ ಪ್ರಬಂಧಗಳನ್ನು ಬರೆಯೋದಕ್ಕೆ. ಮೈ ಫೇವ್ರೆಟ್ ಟೀಚರ್, ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ, ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ಬರಿತಾ ಬರ್ತಿರ್ತೀವಿ ಸಣ್ಣ ಸಣ್ಣದಾಗಿ. ಅದನ್ನು ರೂಢಿ ಮಾಡ್ಕೊಳ್ತಾ ಇರ್ತೀವಿ. ಇದೊಂದು ಭಾಳ ಚಿಕ್ಕದಾದಂತಹ ಒಂದು ಚಟುವಟಿಕೆ, ಅಷ್ಟೇ ಜ್ಞಾನವನ್ನು ಬಯಸುವಂತಹ ಒಂದು ಚಟುವಟಿಕೆಯಾಗಿದೆ. ಈಗ ಈ ಎಸ್ಸೆ ರೈಟಿಂಗನ್ನು ಬರೆಯುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು, ಅವುಗಳ ಕಡೆ ಒಂದು ಸಾರಿ ಕಣ್ಣಾಡಿಸೋಣ. ಪಾಯಿಂಟ್ಸ್ ಟು ಕೀಪ್ ಇನ್ ಮೈಂಡ್. ಯೂಸ್ವಲಿ ಎಸ್ಸೇಸ್ ಆರ್ ರಿಟನ್ ಇನ್ ಸಿಂಪಲ್ ಲ್ಯಾಂಗ್ವೇಜ್. ನಿಬಂಧಗಳು, ಪ್ರಬಂಧಗಳು ಹೆಂಗಿರಬೇಕು, ಅತ್ಯಂತ ಸರಳವಾದ ಭಾಷೆಯಲ್ಲಿ ಇರಬೇಕು. ಅಟ್ಲೀಸ್ಟ್ ಒಂದು ಹಂತಕ್ಕೆ ಓದುಗರ ವಯಸ್ಸನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ಎಸ್ಸೆಗಳು ಇರಬೇಕಾಗ್ತದೆ. ಕೊಟೇಶನ್ಸ್ ಆರ್ ಯೂಸ್ ಟು ಎಕ್ಸ್ಪ್ರೆಸ್ ದ ಐಡಿಯಾಸ್ ಎಫೆಕ್ಟಿವ್ಲಿ. ಈಗ ಯಾವುದೋ ಒಂದು ವಿಚಾರವನ್ನು ನಾವು ವ್ಯಕ್ತಪಡಿಸ್ಬೇಕು ಅಂತಂದರೆ ಸಾಕಷ್ಟು ರೆಫರೆನ್ಸ್, ಪರಾಮರ್ಶೆ ಮಾಡಬೇಕಾಗ್ತತಿ. ಬೇರೆ ಬೇರೆ ಗ್ರಂಥಗಳನ್ನು ಬೇಕಾಗ್ತತಿ. ಆ ಗ್ರಂಥಗಳಲ್ಲಿರುವಂಥ ಮಾಹಿತಿಯನ್ನು ನಾವಿಲ್ಲಿ ಹಾಕಬೇಕಾಗ್ತತಿ. ಜೊತೆಗೆ ಪ್ರಸಿದ್ಧ ವ್ಯಕ್ತಿಗಳು ಆ ವಿಷಯದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ಕೊಟೇಶನ್ ಮಾರ್ಕ್ನಲ್ಲಿ ಕೆಲವೊಂದು ಸಾರಿ ಇಡಬೇಕಾಗ್ತದೆ. ದೀರ್ಘವಾದ ಪ್ರಬಂಧಗಳಿದ್ದರೆ, ಸಣ್ಣ ಪ್ರಬಂಧಗಳಲ್ಲೂ ಕೂಡ ಆ ರೀತಿ ಮಾಡ್ತೀವಿ. ಅದು ಏನು ಮಾಡಿದೆ ಅಂದರೆ ನಮ್ಮ ಪ್ರಬಂಧವನ್ನು ಪರಿಣಾಮಕಾರಿಯಾಗಿಸ್ತೈತಿ. ಕಲೆಕ್ಟಿಂಗ್ ರೆಲೆವೆಂಟ್ ಇನ್ಫಾರ್ಮೇಷನ್ ಆ್ಯಂಡ್ ಅರೇಂಜಿಂಗ್ ಇಟ್ ಸಿಸ್ಟಮೆಟಿಕಲಿ ಈಸ್ ಎಸೆನ್ಷಿಯಲ್. ನಂತರ ನಾವೇನು ಮಾಡಬೇಕಾಗ್ತೈತೆ ಅಂತಂದ್ರೆ, ಸಮಂಜಸವಾದಂತಹ ಮಾಹಿತಿಯನ್ನು, ರೆಲೆವೆಂಟ್ ಇನ್ಫಾರ್ಮೇಷನ್ ಸಂಗ್ರಹಿಸಬೇಕಾಗ್ತೈತಿ. ಆ ಸಂಗ್ರಹಿಸಿದ ಮಾಹಿತಿಯನ್ನು ಅತ್ಯಂತ ವ್ಯವಸ್ಥಿತವಾಗಿ ನಾವು ಅಲ್ಲಿ ಪ್ರಬಂಧದಲ್ಲಿ ಜೋಡಿಸ್ತಾ ಹೋಗ್ಬೇಕಾಗ್ತೈತಿ. ಹ್ಯಾಪಜಾರ್ಡಸ್ ಆಗಬಾರ್ದು, ಕಿಚಿ ಪಿಚಿ ಆಗಬಾರ್ದು ಅಂತ, ಕಿಚಡಿ ಅಂತಾರೆ ನಮ್ಮ ಕಡೆ, ಎಲ್ಲ ಮಿಕ್ಸಪ್ ಆಗಬಾರ್ದು. ಅರ್ಥ, ಆ ಟಾಪಿಕ್ನ ಅರ್ಥ ಏನು, ಅದರ ಲಕ್ಷಣಗಳೇನು, ಗುಣಲಕ್ಷಣಗಳೇನು, ಈ ರೀತಿ ಹಂತ ಹಂತವಾಗಿ ನಾವು ಬರಿತಾ ಹೋಗ್ತೀವಿ. ಸಾಧಕಗಳು, ಬಾಧಕಗಳು, ಕೊನೆಗೆ ಎಲ್ಲಿಗೆ ಬರ್ತೀವಿ, ಕನ್ಕ್ಲೂಷನ್, ಏನು ಉಪಸಂಹಾರ, ಅಲ್ಲಿವರೆಗೂ ನಾವೇನು ಮಾಡ್ತೀವಿ, ನೀಟಾಗಿ ಹಂತ ಹಂತವಾಗಿ ಬರಿತಾ ಹೋಗ್ತೀವಿ. ರೆಲೆವೆಂಟ್ ಇನ್ಫಾರ್ಮೇಷನ್ ಈಸ್ ಎಸೆನ್ಷಿಯಲ್. ಯೂಸ್ವಲಿ ದೇರ್ ಆರ್ 3 parts ಆಫ್ ಎನ್ ಎಸ್ಸೆ: ಇಂಟ್ರೊಡಕ್ಷನ್, ಇನ್ಫಾರ್ಮೇಷನ್ ಬಾಡಿ, ಕನ್ಕ್ಲೂಷನ್. ಪ್ರಬಂಧ ಬರಹದಲ್ಲಿ 3 ಹಂತಗಳನ್ನು ನಾವು ಕಾಣ್ತೀವಿ.
ಅದೇನಂತಂದರೆ ಫಸ್ಟಿಗೆನ ಇಂಟ್ರಡಕ್ಷನ್, ನಾವೇನು ಪ್ರಬಂಧ ಬರಿತಾ ಇದ್ದೀವಿ ಅದ್ರ ಬಗ್ಗೆ ಚಿಕ್ಕದಾಗಿ ಪರಿಚಯವನ್ನು ಮಾಡಿಕೊಡ್ಬೇಕು. ಆಮೇಲೆ ಮುಖ್ಯವಾದ ವಿಷಯವನ್ನು ವಿಶ್ಲೇಷಣೆ ಮಾಡಬೇಕು. ಎಲ್ಲಿ? ಬಾಡಿ, ಪ್ರಬಂಧದ ಮಧ್ಯಭಾಗದಲ್ಲಿ ಇನ್ಫಾರ್ಮೇಷನ್ ಬಾಡಿ ಅಂತ ಕರಿತೀವಿ. ಅದಕ್ಕೆ ಮಾಹಿತಿಯನ್ನು ಒಳಗೊಂಡಂತಹ ಒಂದು ಭಾಗ. ಆ ಭಾಗದಲ್ಲಿ ನಾವೇನು ಮಾಡ್ತೀವಿ, ಕೂಲಂಕುಷವಾಗಿ ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀವಿ. ಸಾಧಕಗಳೇನು, ಬಾಧಕಗಳೇನು, ಅದೊಂದು ಆ ಕಾರ್ಯ ಸಾಧನೆ ಮಾಡಬೇಕಾಗಿ ಆದರೆ ನಾವೇನೆಲ್ಲ ಕಾರ್ಯಗಳನ್ನು ಕೈಗೊಳ್ಬೇಕಾಗ್ತೈತಿ, ಅದನ್ನು ಆ ಹಾನಿಯನ್ನು ತಡೆಗಟ್ಟಬೇಕಾಗಿದ್ರೆ ನಾವೇನೆಲ್ಲ ಕಾರ್ಯಗಳನ್ನು ಕೈಗೊಳ್ಳಬೇಕು, ಯಾವ ರೀತಿ ಸರ್ಕಾರ ಈ ನಿಟ್ಟಿನಲ್ಲಿ ನೀತಿ ನಿಯಮಗಳನ್ನು ರೂಪಿಸಬೇಕು, ಸಲಹೆ ಸೂಚನೆಗಳಿದ್ರೆ ಅಲ್ಲಿ ನಾವು ಮಂಡಿಸ್ತಾ ಹೋಗ್ತೀವಿ. ಕೊನೆಗೆ ಏನು ಮಾಡ್ತೀವಿ ಅಂತಂದರೆ ಉಪಸಂಹಾರ, ಒಂದು 4-5 ಸಾಲುಗಳಲ್ಲಿ ಆ ಎಸ್ಸೆ ಬಗ್ಗೆ ಉಪಸಂಹಾರವನ್ನು ಬರಿತೀವಿ. ಈಗ ಇಂಟರ್ನೆಟ್ ಅನ್ನುವಂತಹ ಒಂದು ವಿಷಯದ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ನಾವು ಮೊದಲು ಏನು ಮಾಡ್ತೀವಿ, ಇಂಟರ್ನೆಟ್ನ ಅರ್ಥವನ್ನು ಬರಿತೀವಿ. ಆ ನಂತರ ಇಂಟರ್ನೆಟ್ನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅದರ ಸಾಧಕಗಳೇನು, ಬಾಧಕಗಳೇನು, ಅದರ ಭವಿಷ್ಯವೇನು, ಆ ನಂತರ ಅದರಲ್ಲಿರುವಂತಹ ಬಾಧಕಗಳನ್ನು ಹೋಗಲಾಡಿಸಲು ನಮ್ಮಲ್ಲಿರುವಂತಹ ಸಲಹೆ ಸೂಚನೆಗಳೇನು, ಇಷ್ಟೆಲ್ಲ ಬರೆದು ಕನ್ಕ್ಲೂಷನ್ ಏನು ಮಾಡ್ತೀವಿ ಅಂತಂದರೆ ಆ ಟಾಪಿಕ್ನ ಬಗ್ಗೆ ಒಟ್ಟಾರೆ ಅಭಿಪ್ರಾಯವನ್ನು ನಾವು ಕನ್ಕ್ಲೂಷನ್ನಲ್ಲಿ ಬರಿತಾ ಹೋಗ್ತೀವಿ. ಈ ರೀತಿ ನಮ್ಮ ವಿಷಯ ಏನಾಗಿರಬೇಕು, ಸಿಸ್ಟಮೆಟಿಕ್ ಆಗಿರಬೇಕು ಮತ್ತು ಕೋಹೆರೆಂಟ್ ಆಗಿರಬೇಕು. 1 by 1 ಬರ್ತಾ ಹೋಗ್ಬೇಕು ಆ ವಿಷಯಗಳು. ನಂತರ ನೆಕ್ಸ್ಟ್ ಪಾಯಿಂಟ್ ಮತ್ತು ಕೊನೆ ಪಾಯಿಂಟ್, ವಿ ಶುಡ್ ಆಲ್ಸೋ ಕೀಪ್ ಇನ್ ಮೈಂಡ್ ದ ವರ್ಡ್ಸ್ ಲಿಮಿಟ್. ಇದು ಭಾಳ ಮುಖ್ಯ. ನಮ್ಮ ಶಬ್ದಗಳ ಮಿತಿ ಎಷ್ಟಿದೆ? ಒಂದೊಂದು ದಿವಸ 200 ಶಬ್ದ ಮಿತಿ ಮಾಡಿರ್ತಾರೆ, 300 ಶಬ್ದಗಳು ಮಿತಿ ಇರ್ತೈತಿ, 500 ಶಬ್ದಗಳು ಮಿತಿ ಇರ್ತೈತಿ, 1000 ಶಬ್ದಗಳು ಮಿತಿ ಇರ್ತೈತಿ, 1500 ಶಬ್ದಗಳು ಮಿತಿ ಇರ್ತೈತಿ. ಇಲ್ಲ ಒಂದೊಂದು ಸರಿ ಏನಾಗ್ತೈತೆ ಅಂತಂದ್ರೆ ಅನ್ಲಿಮಿಟೆಡ್, ಮಿತಿನೇ ಇರೋದಿಲ್ಲ. ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಟುಕೊಂಡು ನಮ್ಮ ವಿಷಯವನ್ನು ಮಂಡಿಸ್ತಾ ಹೋಗ್ಬೇಕಾಗ್ತೈತಿ. ಇದಿಷ್ಟು ಎಸ್ಸೆ ರೈಟಿಂಗ್ ಅಂತಂದರೆ ಅದರ ಅರ್ಥ ಮತ್ತು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ಅಂಶಗಳು. ನಾವೀಗ ಒಂದು ನಿಜವಾದ ಎಸ್ಸೆಯನ್ನು, ಪ್ರಬಂಧ ಬರಹವನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಅದನ್ನು ಈ ಅರ್ಥ ಮತ್ತು ಈ ಪಾಯಿಂಟ್ಸ್ ಟು ಕೀಪ್ ಇನ್ ಮೈಂಡ್, ಈ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರುವಂಥ ಅಂಶಗಳನ್ನು ಅದಕ್ಕೆ ಅನ್ವಯಿಸಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಎಕ್ಸಾಂಪಲ್ 1, ಕ್ಲೀನ್ಲಿನೆಸ್ ಆ್ಯಂಡ್ ಹೈಜೀನ್. ಸ್ವಚ್ಛತೆ ಮತ್ತು ನೈರ್ಮಲ್ಯ ಅಥವಾ ಆರೋಗ್ಯ ಅಂತಲೂ ನಾವು ಇದನ್ನು ಹೇಳ್ಬೋದು. ಈ ಒಂದು ಎಸ್ಸೆಯನ್ನು ನನ್ನದೇ ಆದ ಅಭಿಪ್ರಾಯದ ಪ್ರಕಾರ ಬರಿತಾ ಹೋಗಿದ್ದೀನಿ. ಇಲ್ಲಿಯೂ ಸ್ಟೋರಿ ಡೆವಲಪ್ಮೆಂಟ್ನಲ್ಲಿ, ಲೆಟರ್ ರೈಟಿಂಗ್ನಲ್ಲಿ, ಆಮೇಲೆ ಚಿತ್ರ ವಿವರಣೆಯಲ್ಲಿ ಹೇಳಿದಂತೆ ಇಲ್ಲಿಯೂ ಕೂಡ ಅದೇ ಮಾತನ್ನು ಹೇಳ್ತೀನಿ. ಏನಂತಂದರೆ 10 ಜನಕ್ಕೆ ನೀವು ಒಂದು ನಿಬಂಧ ಬರಹವನ್ನು ಕೊಟ್ಟರೆ 10 ಬೇರೆ ಬೇರೆಯಾದ ನಿಬಂಧ ಬರಹಗಳು ಹೊರಗೆ ಬರ್ತವೆ. ಹಾಗಾಗಿ ಅದು ಬರವಣಿಗೆಯ ಶೈಲಿ ಮೇಲೆ ಹೋಗ್ತೈತಿ. ಇಲ್ಲಿ ನನ್ನ ಒಂದು ವೇ ಆಫ್ ರೈಟಿಂಗ್, ಬರೆಯುವ ವಿಧಾನದಲ್ಲಿ ಬರೆದಿದ್ದೀನಿ. ನೀವು ನಿಮ್ಮದೇ ಆದ ಬರೆಯುವ ವಿಧಾನದಲ್ಲೂ ಕೂಡ ಇದನ್ನು ಇನ್ನೂ ಸುಂದರವಾಗಿ ಬರಿಬೋದು. ಇದೊಂದು ಉದಾಹರಣೆ ಅಷ್ಟೇ. ಫಸ್ಟಿಗೆ ನಾವೇನು ಮಾಡ್ತೀವಿ, ಇಂಟ್ರೊಡಕ್ಷನ್ ಬರಿತೀವಿ. ಯಾವುದೇ ಒಂದು ವಿಷಯ ಕೊಟ್ಟಾಗ ಆ ಇಂಟ್ರೊಡಕ್ಷನನ್ನು ನೋಡ್ತಾ ಹೋಗೋಣ. ಇಂಟ್ರೊಡಕ್ಷನ್ ಅಂತ ಬರೆದಿಲ್ಲ ಅಷ್ಟೇ, ಇಲ್ಲಿ ಬರೀಬೋದು, ಬರೀದೇನು ಇರ್ಬೋದು. ದೇರ್ ಈಸ್ ಅ ಬ್ಯೂಟಿಫುಲ್ ವರ್ಡ್ ಅಬೌಟ್ ಕ್ಲೀನ್ಲಿನೆಸ್. ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ ಆ ವಿಷಯದ ಬಗ್ಗೆ ಗಮನ ಸೆಳೆಯುವಂತಹ ಒಂದಿಷ್ಟು ಮಾತುಗಳು ಇಲ್ಲಿರಬೇಕು. ಒಂದು ಸ್ವಚ್ಛತೆಯ ಬಗ್ಗೆ ಒಂದು ಅದ್ಭುತವಾದ ಮಾತಿದೆ. ಏನಂತಂದರೆ ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ. ನಾವು ದೇವರಿಗೆ ಅತ್ಯಂತ ಹೆಚ್ಚಿನ ಸ್ಥಾನವನ್ನು ಈ ಜಗತ್ತಿನಲ್ಲಿ ಕೊಡ್ತೀವಿ. ಯಾವಾಗ ನೋಡಿದ್ರು ದೇವರೇ ದೇವರೇ ಅಂತಿರ್ತೀವಿ. ಆ ದೇವರ ನಂತರದ ಸ್ಥಾನ ಯಾರಿಗಾದರೂ ಇದ್ದರೆ ಅದು ಯಾರಿಗಿದೆ? ಸ್ವಚ್ಛತೆಗಿದೆ ಅಂತ. ನೋಡ್ರಿ, ಕೊಟೇಶನ್ ಮಾರ್ಕ್ನಾಗ ಒಂದು ಲೈನ್ ಬಂತಲ್ಲ. ಈ ರೀತಿ ರೆಲೆವೆಂಟ್, ಅವಶ್ಯವಿರುವಂತಹ ಸಮಂಜಸವಾದ ಸಾಲುಗಳನ್ನು ನಾವು ನಮ್ಮ ಎಸ್ಸೆಯಲ್ಲಿ ಸೇರಿಸ್ತಾ ಹೋಗಬೇಕು.
ಕ್ಲೀನ್ಲಿನೆಸ್ ಲೀಡ್ಸ್ ಟು ಹೈಜಿನ್. ಸ್ವಚ್ಛತೆ ಅನ್ನೋದು ನೈರ್ಮಲ್ಯಕ್ಕೆ ಎಡೆ ಮಾಡಿಕೊಡ್ತದೆ, ಆರೋಗ್ಯಕ್ಕೆ ಎಡೆ ಮಾಡಿಕೊಡ್ತದೆ. ಕ್ಲೀನ್ಲಿನೆಸ್ ಆ್ಯಂಡ್ ಹೈಜಿನ್ ಆರ್ ದ ಸಿಗ್ನಿಫಿಕೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಹೆಲ್ದಿ ಲೈಫ್. ಈ ಸ್ವಚ್ಛತೆ ಮತ್ತು ನೈರ್ಮಲ್ಯಗಳು ಒಂದು ಆರೋಗ್ಯಕರವಾದ ಜೀವನದ ಪ್ರಮುಖವಾದ ಲಕ್ಷಣ ಅಂತ ಹೇಳ್ಬೋದು. ಯಾರು ಕ್ಲೀನ್ ಆಗಿದ್ದಾರೋ, ಹೆಲ್ದಿ ಆಗಿದ್ದಾರೋ ಅವರು ಹೆಚ್ಚು ಆರೋಗ್ಯಕರವಾಗಿರ್ತಾರೆ. ಇದು ಎಲ್ಲದಕ್ಕೂ ಅನ್ವಯಿಸಂಗಿಲ್ಲ ಮತ್ತು ಉದಾಹರಣೆಯಾಗಿ ಪ್ರಾಣಿಗಳ ವಿಷಯಕ್ಕೆ ಬಂದರೆ ಹಂದಿಗಳು ಯಾವಾಗಲೂ ಕೊಳಚೆಯಲ್ಲಿ ಇರ್ತವೆ, ಆದರೂ ಆರೋಗ್ಯಕರವಾಗಿರ್ತವೆ. ಅವುಗಳಿಗೆ ಇದು ಅನ್ವಯಿಸೋದಿಲ್ಲ. ಹಂದಿಗಳು ಕೊಳಚೆಯಲ್ಲಿ ಇರ್ತವೆ ಅಂತಂದರೆ ಅದ್ರ ಬಗ್ಗೆ ನಾನು ಡೆರೋಗೇಟರಿ, ಅದಕ್ಕೆ ಅವಮಾನ ಮಾಡೋ ರೀತಿಯಲ್ಲಿ ನಾನಿಲ್ಲಿ ಉಪಯೋಗಿಸ್ತಾ ಇಲ್ಲ. ಅದಕ್ಕೂ ಕೂಡ ಅದರದ್ದೇ ಆದ ಡಿಗ್ನಿಟಿ ಇದೆ. ದೇವರು ಅದನ್ನು ಆ ರೀತಿ ಸೃಷ್ಟಿ ಮಾಡಿದ್ದಾನೆ. ಅದಕ್ಕೂ ಅದರದ್ದೇ ಆದ ಗೌರವ ಇದೆ. ಅದಕ್ಕೂ ಕೂಡ ಬದುಕುವಂಥ ಶಕ್ತಿ ಇದೆ. ಸುಮ್ಮನೆ ಉದಾಹರಣೆಯಾಗಿ ತಮಾಷೆಗಾಗಿ ಆ ರೀತಿ ನಾನು ಹೇಳಿದೆ. ಆದರೆ ಮನುಷ್ಯರು ಮಾತ್ರ ಹಂದಿ ಹಾಗೆ ಜೀವನ ಮಾಡೋದಕ್ಕಾಗೋದಿಲ್ಲ. ನಾವು ನಮ್ಮದೇ ಆದ ಪರಿಶುದ್ಧವಾದ ಜೀವನವನ್ನು ಮಾಡಬೇಕಾಗ್ತೈತಿ. ಪ್ರತಿದಿನ ಸ್ನಾನ ಮಾಡೋದು. ಇಲ್ಲಿದ ಒಂದಿಷ್ಟು ನೋಡ್ತಾ ಹೋಗೋಣ. ದೇ ಶುಡ್ ಬಿ ಫಾಲೋಡ್ ಆನ್ ಡೈಲಿ ಬೇಸಸ್. ವಾರಕ್ಕೊಮ್ಮೆನೋ 15 ದಿವಸಕ್ಕೊಮ್ಮೆನೋ ಸ್ನಾನ ಮಾಡೋದು, ವಾರಕ್ಕೊಮ್ಮೆನೋ 15 ದಿವಸನ ಕೈ ತೊಳ್ಕೊಳ್ಳೋದು, ಆ ರೀತಿ ಮಾಡುವಂಥ ಜನರನ್ನು ಕೂಡ ನಾವು ಕಾಣ್ತೀವಿ. ಆದರೆ ಅದು ಲಕ್ಷಣ ಅಲ್ಲ. ಈ ಸ್ವಚ್ಛತೆ ಮತ್ತು ನೈರ್ಮಲ್ಯ ಅನ್ನೋದು ದಿನಾಲೂ ಮಾಡುವಂಥದ್ದು, ಡೈಲಿ ಬೇಸಸ್. ದ ಪರ್ಸನ್ ಹೂ ಫಾಲೋಸ್ ಹೆಲ್ದಿ ಲೈಫ್ ಸ್ಟೈಲ್ ಗೆಟ್ಸ್ ಸೋಷಿಯಲ್ ರಿಕಗ್ನಿಷನ್ ಆ್ಯಸ್ ವೆಲ್. ನೀವು ಕ್ಲೀನ್ ಆಗಿದ್ದೀರಿ, ನೈರ್ಮಲ್ಯವಾಗಿದ್ದೀರಿ, ಸ್ವಚ್ಛವಾಗಿದ್ದೀರಿ ಅಂತಂದರೆ ನೋಡ್ರಿ, ನಿಮಗೆ ಗೌರವ ಆದರಗಳು ಸಿಕ್ಕೇ ಸಿಗ್ತಾವೆ. ನೀವು ನೀಟಾಗಿಲ್ಲ, ಕ್ಲೀನಾಗಿಲ್ಲ, ನೈರ್ಮಲ್ಯವಾಗಿಲ್ಲ ಅಂತಂದರೆ ನಿಮ್ಮ ಸಮೀಪಕ್ಕೆ ಯಾರೂ ಬರೋದು ಇಲ್ಲ. ದೀಸ್ ಹ್ಯಾಬಿಟ್ಸ್ ನೀಡ್ ಟು ಬಿ ಇನ್ಸ್ಟಿಲ್ಡ್ ಇನ್ ದ ಚೈಲ್ಡ್ಹುಡ್ ಇಟ್ ಸೆಲ್ಫ್. ಈ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಹವ್ಯಾಸಗಳು ಏನಾಗಬೇಕು ಅಂತಂದರೆ ಭಾಳ ಒಂದು ಬಾಲ್ಯಾವಸ್ಥೆಯಲ್ಲಿ ಅವುಗಳನ್ನು ನಾವು ಮಕ್ಕಳಿಗೆ ಸಂಸ್ಕಾರದ ರೂಪದಲ್ಲಿ ಕೊಡ್ತಾ ಹೋಗಬೇಕು. ಒಂದು ಮಗು ಬೆಳೆದು ದೊಡ್ಡನಾದ ತಕ್ಷಣ ಅವನಲ್ಲಿ ಸ್ವಚ್ಛತೆಯ ಗುಣಗಳನ್ನು ಬೆಳೆಸೋದು ಕಷ್ಟಕರ. ಹಾಗಾಗಿ ಚೈಲ್ಡ್ ಮಗು ಇದ್ದಾಗ ನೀವು ಹೆಂಗೆ ಬೇಕು ಹಂಗನ್ನು ಅದನ್ನು ರೂಪಿಸ್ಬೋದು. ಗಿಡವಾದಾಗ ಬಗ್ಗದ್ದು ಮರವಾದಾಗ ಬಗ್ಗೀತೆ ಅಂತ ಹೇಳ್ತಾರೆ. ಆ ರೀತಿ ದ್ಯಾಟ್ ಲೀಡ್ಸ್ ಟು ಡಿಸೀಸ್ ಫ್ರೀ ಲೈಫ್. ಈ ಸ್ವಚ್ಛತೆ ಮತ್ತು ಸುರಕ್ಷತೆ ಮತ್ತು ನೈರ್ಮಲೀಕರಣದ ಹವ್ಯಾಸಗಳೇನು ಮಾಡ್ತಾವೆ ಅಂತಂದ್ರೆ ರೋಗ ಮುಕ್ತವಾದ ಜೀವನಕ್ಕೆ ಸಹಾಯ ಮಾಡ್ತವೆ ಅಂತ ನಮ್ಮ ಎಸ್ಸೆಯಲ್ಲಿ ನಾವು ಎಷ್ಟು ಪರಿಚಯದ ಒಂದು ಬರಹವನ್ನು ಬರೆದ್ವಿ. ಈಗ ಆ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಹೋಗಬೇಕಾಗ್ತದೆ. ಅದರ ಗುಣಲಕ್ಷಣಗಳೇನು ಅನ್ನೋದನ್ನು ಇಲ್ಲಿ ನೋಡೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಲೀನ್ಲಿನೆಸ್ ಆ್ಯಂಡ್ ಹೈಜಿನ್. ವಾಷಿಂಗ್ ಹ್ಯಾಂಡ್ಸ್ ವಿತ್ ಸೋಪ್ ಆ್ಯಂಡ್ ವಾಟರ್. ನಾವೇನು ಮಾಡಬೇಕು, ಎಷ್ಟು ಸಿಂಪಲ್ ಅದಾವೆ ನೋಡ್ರಿ ಇವ. ವಾಷಿಂಗ್ ಹ್ಯಾಂಡ್ಸ್ ವಿತ್ ಸೋಪ್ ಆ್ಯಂಡ್ ವಾಟರ್ ಒಂದು 20-30 ಸೆಕೆಂಡ್ದಾಗ ಮುಗಿದು ಹೋಗುವಂಥ ಕೆಲಸ. ಯಾವಾಗ ಸುಮ್ಮನೆ ನಾವು ವಾಶ್ ಮಾಡ್ತಾ ಹೋಗಬಾರ್ದು. ಈಗ ಕೊರೋನಾ ವೈರಸ್ ಐತೆ, ಅದ್ರ ಸಲುವಾಗಿ ನಾವು ಸ್ವಲ್ಪ ಹೆಚ್ಚಿಗೆ ಏನು ಮಾಡ್ತಾ ಇದ್ದೀವಿ, ಕೈಯನ್ನು ತೊಳ್ಕೊಳ್ತಾ ಇದ್ದೀವಿ ಸೋಪ್ನಿಂದ, ಅಥವಾ ನಾವು ಡಿಸ್ಇನ್ಫೆಕ್ಟೆಂಟ್ನಿಂದ ಏನು ಮಾಡ್ತೀವಿ, ಅಥವಾ ಸ್ಯಾನಿಟೈಸರ್ನಿಂದ ಏನು ಮಾಡ್ತೀವಿ, ನಾವು ಕೈಯನ್ನು ಶುಚಿಗೊಳಿಸ್ಕೊತೀವಿ. ಇಲ್ಲಿ ನೋಡ್ರಿ, ವಾಷಿಂಗ್ ಹ್ಯಾಂಡ್ಸ್ ವಿತ್ ಸೋಪ್ ಆ್ಯಂಡ್ ವಾಟರ್ ಆಫ್ಟರ್ ಯೂಸಿಂಗ್ ದ ವಾಶ್ರೂಮ್. ನಾವು ಟಾಯ್ಲೆಟ್ಗೋ, ಯೂರಿನಲ್ಸ್ಗೋ, ಶೌಚಾಲಯಕ್ಕೋ, ಮೂತ್ರಿಗೋ ಹೋದ ನಂತರ ಏನು ಮಾಡ್ತೀವಿ, ಕೈಯನ್ನು ತೊಳ್ಕೊತೀವಿ. ಕಲೆಕ್ಟಿಂಗ್ ಗಾರ್ಬೇಜ್ ಕಲೆಕ್ಟ್, ಕಸವನ್ನು ಎತ್ತಿ ಹಾಕ್ತಿರ್ತೀವಲ್ಲ, ಅದ್ರ ನಂತರನೂ ಸೋಪ್ ಹಚ್ಚಿ ಕೈ ತಗೊಬೇಕು. ಹ್ಯಾಂಡ್ಲಿಂಗ್ ಅ ಸಿಕ್ ಪರ್ಸನ್, ಸೋ ಆನ್. ಈಗ ಒಬ್ಬ ರೋಗಿಯನ್ನು ನಾವು ಶುಶ್ರೂಷೆ ಮಾಡ್ತಾ ಇದ್ದೀವಿ ಅಂತಂದರೆ ಆ ನಂತರನೂ ಸೋಪ್ ಹಚ್ಚಿ ಕೈ ತೊಳ್ಕೊಬೇಕು. ನಮ್ಮ ದಾದಿಯರು, ನರ್ಸಸ್ ಮಾಡ್ತಿರ್ತಾರೆ, ನೋಡಿರ್ಬೋದು ನೀವು, ನರ್ಸಸ್, ಡಾಕ್ಟರ್ಸು, ಆ ರೀತಿ. ಮತ್ತು ಯಾವಾಗ ಮುಂಚೆ ಬಿಫೋರ್ ಪ್ರಿಪೇರಿಂಗ್ ಆರ್ ಈಟಿಂಗ್ ಫುಡ್, ಆಹಾರವನ್ನು ತಯಾರಿಸೋದಕ್ಕಿಂತ ಮುಂಚೆ ಮತ್ತು ಆಹಾರವನ್ನು ತಿನ್ನೋದಕ್ಕಿಂತ ಮುಂಚೆನೂ ನಾವು ಸೋಪದಿಂದ ಕೈ ತೊಳ್ಕೊಬೇಕು. ಪ್ಲೇಯಿಂಗ್ ವಿತ್ ಚೈಲ್ಡ್, ಮಗುವಿನ ಜೊತೆ ಆಟ ಆಡ್ತೀವಿ. ಹೊರಗಿನಿಂದ ಹೋಗಿ ಬಂದ ತಕ್ಷಣವೇ ಆಟ ಆಡೋಕ್ಕೆ ಹೋಗಬಾರ್ದು. ಮಗುವಿನ ಜೊತೆ ಆಟ ಆಡೋಕ್ಕಿಂತ ಮುಂಚೆ ನಮ್ಮನ್ನು ನಾವು ಶುಚಿಗೊಳಿಸ್ಕೋಬೇಕು. ಹ್ಯಾಂಡ್ಲಿಂಗ್ ಅ ಸಿಕ್ ಪರ್ಸನ್, ರೋಗಿಯನ್ನು ಶುಶ್ರೂಷೆ ಮಾಡೋಕ್ಕಿಂತ ಮುಂಚೆ ಕೂಡ ನಾವು ಕೈ ತೊಳ್ಕೊಬೇಕು ಸೋಪ್ ಹಚ್ಚಿ. ಆ್ಯಂಡ್ ಸೋ ಆನ್. ಇದಿಷ್ಟೇ ಅಲ್ಲ, ಇನ್ನೂ ಬಹಳಷ್ಟಿವೆ. ಒಂದಿಷ್ಟು ಸಾಧ್ಯವಿರುವವುಗಳನ್ನು ಮಾತ್ರ ಇಲ್ಲಿ ನಾನು
ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಈ ರೀತಿ ನಾವು ಎಸ್ಸೇನ ಕ್ಯಾರೆಕ್ಟರಿಸ್ಟಿಕ್ಸನ್ನು ಬರಿತಾ ಇದ್ದೀವಿ. ಇಲ್ಲಿ ಬರೆಯೋ ವಿಧಾನ ಮುಖ್ಯ, ಇಲ್ಲಿ ಇದರ ಅರ್ಥ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡ್ರಿ. ಈಗ ಪೇಜ್ 1 ಆಯಿತು. ಪೇಜ್ 2 ಇನ್ನೂ ಬಹಳಷ್ಟು ಮಾಹಿತಿ ಇದೆ, ಅದನ್ನು ಕೂಡ ನೋಡ್ಕೊಂಬರೋಣ. ಪೇಜ್ 1ನಲ್ಲಿ ಕ್ಲೀನ್ಲಿನೆಸ್ ಆ್ಯಂಡ್ ಹೈಜಿನ್ ನ ಬಗ್ಗೆ ಇಂಟ್ರೊಡಕ್ಷನ್ ಅನ್ನು ನೋಡಿದ್ವಿ. ನಂತರ ಅದೇ ಹಂತದಲ್ಲಿ ಅದೇ ಪೇಜ್ನಲ್ಲಿ ನಾವೇನು ಮಾಡಿದ್ವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಲೀನ್ಲಿನೆಸ್ ಆ್ಯಂಡ್ ಹೈಜಿನ್ ಬಗ್ಗೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೀವಿ. ಇದು ಅದರ ಮುಂದುವರಿದ ಭಾಗ. ಪೇಜ್ 2, ಪೇಜ್ 1, ಪೇಜ್ 2 ಒಂದಿಷ್ಟು ಪಾಯಿಂಟ್ಗಳನ್ನು ಅಲ್ಲಿ ನೋಡಿದ್ವಿ. ಅದರ ಮುಂದುವರಿದ ಭಾಗವನ್ನು ನೋಡೋಣ. ಟೇಕಿಂಗ್ ಬಾತ್ ರೆಗ್ಯುಲರ್ಲಿ ಸೋ ದ್ಯಾಟ್ ದೇರ್ ವಿಲ್ ಬಿ ನೋ ಸ್ಕಿನ್ ಪ್ರಾಬ್ಲಮ್ಸ್ ಆ್ಯಂಡ್ ಬಾಡಿ ಆರ್ಡರ್. ಇದು ಭಾಳ ಮುಖ್ಯವಾದಂಥದ್ದು. ದಿನಾಲೂ ಸ್ನಾನ ಮಾಡಬೇಕು ಅಂತ. ಅದರಿಂದ ಏನಾಗ್ತೈತಿ, ಚರ್ಮ ರೋಗಗಳು ಬರೋದಿಲ್ಲ, ಆಮೇಲೆ ದೇಹದಿಂದ ಕೆಟ್ಟ ವಾಸನೆ ಕೂಡ ಬರೋದಿಲ್ಲ ಅಂತ. ಕ್ಲೀನಿಂಗ್ ಹೇರ್ ರೆಗ್ಯುಲರ್ಲಿ ಆ್ಯಂಡ್ ಡ್ರೈಯಿಂಗ್ ದೆಮ್. ಕೂದಲನ್ನು ಕೂಡ ದಿನಂಪ್ರತಿ ಸ್ವಚ್ಛಗೊಳಿಸಬೇಕು ಮತ್ತು ಅವುಗಳನ್ನು ಡ್ರೈ ಮಾಡಬೇಕು ಸ್ವಚ್ಛಗೊಳಿಸಿದ ನಂತರ. ಕ್ಲೀನಿಂಗ್ ಕ್ಲೋತ್ಸ್ ರೆಗ್ಯುಲರ್ಲಿ ವಿತ್ ಡಿಟರ್ಜೆಂಟ್ ಪೌಡರ್ ಆ್ಯಂಡ್ ಸೋಪ್. ನಾವು ಧರಿಸುವಂತಹ ಬಟ್ಟೆಗಳು ಕೂಡ ಸ್ವಚ್ಛವಾಗಿರೋದು ಭಾಳ ಮುಖ್ಯ. ಅವುಗಳನ್ನು ಕೂಡ ಒಳ್ಳೆ ಸೋಪು ಪೌಡ್ರು ಹಾಕಿ ನೀಟಾಗಿ ಸ್ವಚ್ಛ ಮಾಡ್ಕೋಬೇಕು. ಫ್ಲಶಿಂಗ್ ದ ಟಾಯ್ಲೆಟ್ಸ್ ಆ್ಯಂಡ್ ಯೂರಿನಲ್ಸ್ ಆಫ್ಟರ್ ಯೂಸ್ ಆ್ಯಂಡ್ ಡಿಸ್ಇನ್ಫೆಕ್ಟಿಂಗ್ ದೆಮ್ ರೆಗ್ಯುಲರ್ಲಿ ಆ್ಯಂಡ್ ಡೈಲಿ ಬೇಸಸ್. ಇದು ಕೂಡ ಭಾಳ ಮುಖ್ಯ. ಟಾಯ್ಲೆಟನ್ನು ಯೂಸ್ ಮಾಡ್ತಿರ್ತೀವಿ ದಿನಾಲು, ಅದನ್ನು ಕೂಡ ಸ್ವಚ್ಛಗೊಳಿಸ್ಬೇಕು. ಅದು ವಿತ್ ಡಿಸ್ಇನ್ಫೆಕ್ಟೆಂಟ್ಸ್, ಕೀಟನಾಶಕ. ಆ ಜರ್ಮ್ಸ್ ಏನಿರ್ತಾವಲ್ಲ ಅವು ಸಾಯೋ ರೀತಿಯಲ್ಲಿ ನಾವು ಅವುಗಳನ್ನು ಕ್ಲೀನ್ ಮಾಡಬೇಕು ಅಂತ. ಕ್ಲೀನಿಂಗ್ ದ ಹೋಮ್ ರೆಗ್ಯುಲರ್ಲಿ ವಿತ್ ಡಿಸ್ಇನ್ಫೆಕ್ಟೆಂಟ್ಸ್. ಮನೆಯನ್ನು ಕೂಡ ನಾವೇನು ಮಾಡಬೇಕು, ಜರ್ಮ್ಸ್ ಕೀಟಾಣುಗಳು ಬರದೇ ಇರೋ ರೀತಿಯಲ್ಲಿ ಅಂತಹ ಡಿಸ್ಇನ್ಫೆಕ್ಟೆಂಟ್ ಕೀಟನಾಶಕಗಳನ್ನು, ಆ ಹೊಲದಲ್ಲಿ ಉಪಯೋಗಿಸೋ ಕೀಟನಾಶಕಗಳಲ್ಲ, ಮನೆಗೆ ಸಂಬಂಧಪಟ್ಟಂತಹ ಕ್ರಿಮಿನಾಶಕಗಳಿರ್ತಾವೆ, ಅವುಗಳನ್ನು ಉಪಯೋಗಿಸಿ ಮನೆಯನ್ನು ಕೂಡ ಸ್ವಚ್ಛಗೊಳಿಸಬೇಕು. ಬ್ರಷಿಂಗ್ ದ ಟೀತ್ 2 times a day. ಹಲ್ಲನ್ನು ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ತಿಕ್ಕಬೇಕು. ಬೆಳಿಗ್ಗೆ ತಿಂಡಿ ಕಾಫಿ ಆದ ನಂತರ ಮತ್ತು ರಾತ್ರಿ ಊಟ ಆದ ನಂತರ. ಮಾರ್ನಿಂಗ್ ಡೈಲಿ ರೆಗ್ಯುಲರ್ಲಿ ಮಾರ್ನಿಂಗ್ ಆ್ಯಂಡ್ ಬಿಫೋರ್ ಗೋಯಿಂಗ್ ಟು ಬೆಡ್. ಇಟ್ ವಿಲ್ ಅವಾಯ್ಡ್ ಬ್ಯಾಡ್ ಬ್ರೆತ್, ಟಾರ್ಟರ್, ಕ್ಯಾವಿಟೀಸ್ ಎಟ್ಸೆಟ್ರಾ. ಬಾಯಿಂದ ವಾಸನೆ ಬರೋದಿದ್ರೆ ಅದು ನಿಂತು ಹೋಗುತ್ತೆ. ಆಮೇಲೆ ಹಲ್ಲಲ್ಲಿ ಕುಳಿಗಳಾಗೋದು ಮತ್ತಿತರೆ ಹಲ್ಲಿನ ಸಮಸ್ಯೆಗಳೆಲ್ಲ ಇದರಿಂದ ಏನಾಗ್ತಾವ, ದೂರ ಆಗ್ತಾವು ಅಂತ. ಟ್ರಿಮ್ಮಿಂಗ್ ಆ್ಯಂಡ್ ಕ್ಲೀನಿಂಗ್ ದ ಫಿಂಗರ್ ನೇಲ್ಸ್ ರೆಗ್ಯುಲರ್ಲಿ. ನಮ್ಮ ಕೈ ಬೆರಳುಗಳ ಉಗುರುಗಳನ್ನು ಕೂಡ ನಾವೇನು ಮಾಡಬೇಕು, ದಿನಾಲೂ ಟ್ರಿಮ್ ಮಾಡಬೇಕು, ಆಮೇಲೆ ಕ್ಲೀನ್ ಮಾಡ್ತಾ ಇರಬೇಕು ಅವುಗಳನ್ನು. ಗೆಟಿಂಗ್ ದ ಹೇರ್ ಕಟ್ ರೆಗ್ಯುಲರ್ಲಿ. ಕೂದಲನ್ನು ಆಗಾಗ ಕತ್ತರಿಸ್ಕೊಳ್ಳೋದು ಭಾಳ ಮುಖ್ಯ. ಉದ್ದ ಕೂದಲು ಸಾಮಾನ್ಯವಾಗಿ ಜಾಸ್ತಿ ಕೊಳೆ ಆಗೋದು ಹೆಚ್ಚು. ಅವರ್ ಹೋಮ್ ಆ್ಯಸ್ ವೆಲ್ ಆಸ್ ದ ಔಟ್ಸೈಡ್ ಎನ್ವಿರಾನ್ಮೆಂಟ್ ಬೋತ್ ಶುಡ್ ಬಿ ಕ್ಲೀನ್. ನಮ್ಮ ಮನೆ ಅಷ್ಟೇ ಕ್ಲೀನಾಗಿದ್ದರೆ, ಸ್ವಚ್ಛವಾಗಿದ್ದರೆ ಅಲ್ಲ, ನಾವು ವಾಸಿಸುವಂತಹ ನಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ಸ್ವಚ್ಛವಾಗಿರಬೇಕು ಅಂತ. ದ ಗಾರ್ಬೇಜ್ ಶುಡ್ ಬಿ ಡಿಸ್ಪೋಸ್ಡ್ ಇನ್ ಅ ಪ್ರಾಪರ್ ಪ್ಲೇಸ್. ಕಸ ಚೆಲ್ಲೋದು ಅದನ್ನು ಕೂಡ ಒಂದು ನಿಗದಿತ ಸ್ಥಳದಲ್ಲೇ ನಾವು ಚೆಲ್ಲಬೇಕು. ಚರಂಡಿಲೋ ಅಥವಾ ರಸ್ತೆಲೋ ಹಾಕಬಾರ್ದು ಅಂತ. ಈ ಕಸ ವಿಲೇವಾರಿ ಮಾಡುವಂಥ ಸಂದರ್ಭದಲ್ಲಿ ಹಸಿ ಕಸ, ಒಣ ಕಸ ಅಂತ ಬೇರೆ ಬೇರೆ ಮಾಡಿ ಅದನ್ನು ನಾವು ಡಿಸ್ಪೋಸ್ ಮಾಡೋದನ್ನು ಕಾಣ್ತೀವಿ. ಆ ರೀತಿ ಕಸ ವಿಲೇವಾರಿಯನ್ನು ಕೂಡ ಸರಿಯಾಗಿ ಮಾಡಬೇಕು. ವಿ ಶುಡ್ ನೋ ದ ಪ್ರಾಪರ್ ಪ್ರೊಸೀಜರ್ ಆಫ್ ಡಿಸ್ಪೋಸಿಂಗ್ ವೇಸ್ಟ್ ಇನ್ ಆ್ಯನ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಮ್ಯಾನರ್. ವೇಸ್ಟ್ ಅಂತ ಬರ್ತೈತಿ. ವೇಸ್ಟ್ ಅಂತಂದರೆ ಈ ಮೊಬೈಲ್ ಫೋನ್, ಕೆಟ್ಟೋಗಿರುವಂಥ ಮೊಬೈಲ್ ಫೋನ್ ಆಗಿರ್ಬೋದು, ಕೆಟ್ಟೋಗಿರುವಂತಹ ಚಾರ್ಜರ್ ಆಗಿರ್ಬೋದು, ಕೆಟ್ಟೋಗಿರುವಂಥ ಕಂಪ್ಯೂಟರ್, ಟಿ ವಿ ಮತ್ತಿತರೆ ಉಪಕರಣಗಳನ್ನಿರ್ತಾವಲ್ಲ ಅವುಗಳನ್ನು ಎಲ್ಲೆಂದರಲ್ಲಿ ಬಿಸಾಡಬಾರ್ದು. ಅದರಲ್ಲಿರುವಂತಹ ಆ ಬ್ಯಾಟ್ರಿಯಲ್ಲಿರುವಂತಹ ವಿಷಕಾರಿ ಅಂಶಗಳೇನು ಮಾಡ್ತಾವೆ ಅಂತಂದ್ರೆ ವಾತಾವರಣಕ್ಕೆ ಹಾನಿ ಉಂಟು ಮಾಡ್ತಾವೆ. ಅದು ಕೂಡ ಕ್ಲೀನ್ಲಿನೆಸ್ ಆ್ಯಂಡ್ ಹೈಜಿನಲ್ಲಿ ಬರುವಂಥದ್ದೇ. ಅದನ್ನು ಕೂಡ ನಾವು ಸಮರ್ಥವಾಗಿ ವಿಲೇವಾರಿ ಮಾಡಬೇಕು. ಇವು ಕ್ಯಾರೆಕ್ಟರಿಸ್ಟಿಕ್ಸ್ ಆದವು. ಮೊದಲೇ ಹೇಳಿದಂತೆ ಒಂದು ಎಸ್ಸೆಯನ್ನು ಬರಿಬೇಕು ಅಂತಂದರೆ ಮೊದಲು ಇಂಟ್ರೊಡಕ್ಷನ್ ಇರಬೇಕು,
ಆಮೇಲೆ ಅದರ ಕ್ಯಾರೆಕ್ಟರಿಸ್ಟಿಕ್ಸು, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಲಕ್ಷಣಗಳು, ಸಾಧಕಗಳು, ಬಾಧಕಗಳು ಮತ್ತಿತರೆ ವಿಷಯಗಳನ್ನು ಇನ್ಫಾರ್ಮೇಷನ್ ಬಾಡಿಯಲ್ಲಿ ನಾವು ಚರ್ಚೆ ಮಾಡಬೇಕು. ಕೊನೆಗೆ ಕನ್ಕ್ಲೂಷನ್ ಪಾರ್ಟ್ಗೆ ನಾವು ಹೋಗ್ಬೇಕಾಗ್ತದೆ. ಈಗ ಪೇಜ್ 1 ಮತ್ತು ಪೇಜ್ 2 ಎರಡು ಪೇಜ್ಗಳನ್ನು ನೋಡಿದ್ವಿ. ಈಗ ಮುಂದಿನ ಪೇಜ್ಗೆ ಹೋಗೋಣ ಇದೇ ಎಸ್ಸೆನಲ್ಲಿ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಕ್ಲೀನ್ಲಿನೆಸ್ ಆ್ಯಂಡ್ ಹೈಜೀನಿನ ಇಂಟ್ರೊಡಕ್ಷನ್ ಮತ್ತು ಅದರ ಮಹತ್ವವನ್ನು ಅಧ್ಯಯನ ಮಾಡ್ತಾ ಬಂದ್ವಿ. ಈಗ ಕನ್ಕ್ಲೂಷನ್, ಇದು ಕ್ಲೀನ್ಲಿನೆಸ್ ಆ್ಯಂಡ್ ಹೈಜೀನ್ ಈ ನಿಬಂಧದ ಕೊನೆಯ ಭಾಗ. ಇಂಟ್ರೊಡಕ್ಷನ್ ಆಯಿತು, ಇನ್ಫಾರ್ಮೇಷನ್ ಬಾಡಿ ಆಯಿತು, ಈಗ ಕನ್ಕ್ಲೂಷನ್. ಇದು ಕೂಡ ಭಾಳ ಮಹತ್ವದ್ದು ಪ್ರಬಂಧ ಬರಹದಲ್ಲಿ. ಒಟ್ಟಾರೆ ಅಭಿಪ್ರಾಯವನ್ನು ನಾವಿಲ್ಲಿ ವ್ಯಕ್ತಪಡಿಸ್ತೀವಿ. ಕ್ಲೀನ್ಲಿನೆಸ್ ಆ್ಯಂಡ್ ಹೈಜೀನ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಹೆಲ್ದಿ ಲೈಫ್. ಒಂದು ಆರೋಗ್ಯಕರವಾದಂತಹ ಜೀವನ ನಮ್ಮದಾಗಬೇಕು ಅಂತಂದರೆ ಸ್ವಚ್ಛತೆ ಮತ್ತು ನೈರ್ಮಲ್ಯ ಬಹಳ ಅವಶ್ಯಕವಾಗಿದೆ. A research conducted in London estimated that if everyone routinely washed their hands, 1 million deaths a year could be prevented. ನೋಡ್ರಿ, ಎಂತಹ ಆಶ್ಚರ್ಯಕರವಾದಂತಹ ಒಂದು ಸಂಶೋಧನೆ ನಡೆದಿದೆ ಲಂಡನ್ನಲ್ಲಿ ಅಂತಂದರೆ, ನಾವು ಸುಮ್ಮನೆ ನಮ್ಮ ಕೈಗಳನ್ನು ತೊಳ್ಕೊಂಡ್ರೆ ನಿಯಮಿತವಾಗಿ ಏನಾಗ್ತೈತೆ ಅಂತಂದ್ರೆ 1 ಮಿಲಿಯನ್ ಡೆತ್ಸ್. ಎಷ್ಟು? 1 ಮಿಲಿಯನ್ ಡೆತ್ಸ್, 10 ಲಕ್ಷ ಸಾವುಗಳನ್ನು ನಾವು ತಡೆಗಟ್ಟಬಹುದಂತೆ. ಎಷ್ಟೋ ರೋಗಗಳು ಬರೋದಿಲ್ಲ ಜಸ್ಟ್ ನಾವು ಊಟಕ್ಕಿಂತ ಮುಂಚೆ ಸೋಪ್ ಹಚ್ಚಿ ಕೈ ತೊಳ್ಕೊಂಡ್ರೆ. ಇದು ಒಂದು ಸ್ವಚ್ಛತೆಯ ಪಾಠ, ಒಂದು ಭಾಗ ಅಷ್ಟೇ. ಇದು ಕೈಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದು ಇಡೀ ದೇಹವನ್ನು, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ಗಳನ್ನು ನಾವು ಪಡಿಬಹುದು ಅಲ್ವಾ? The diseases like dengue fever, swine flu, malaria, chickenpox, jaundice, COVID-19 can be prevented just by following some clean and hygienic lifestyle. ನೋಡ್ರಿ, ಎಷ್ಟೆಲ್ಲ ರೋಗಗಳನ್ನು ನಾವು ಈ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಒಂದಿಷ್ಟು ರೂಢಿಗಳನ್ನು ಬೆಳೆಸ್ಕೊಳ್ಳೋದ್ರ ಮುಖಾಂತರ ತಡಿಬಹುದು ಅಂತ. ಇವತ್ತು COVID-19 ಎಲ್ಲ ಕಡೆಗೂ ವ್ಯಾಪಿಸಿದೆ. ಆ COVID-19 ಸಂಬಂಧಪಟ್ಟಂತೆ ನಾವು ಸೋಪ್ ಹಚ್ಚಿ ಕೈ ತೊಳ್ಕೊಳ್ಳೋದು, ಹ್ಯಾಂಡ್ ಸ್ಯಾನಿಟೈಸರ್ ಹಚ್ಕೊಳ್ಳೋದು, ಮುಖಕ್ಕೆ ಮಾಸ್ಕ್ ಹಾಕ್ಕೊಳ್ಳೋದು. ನೋಡ್ರಿ, ಆ ಒಂದು ರೋಗ ನಮಗೆ ಶತಮಾನಗಳಿಂದ ಯಾರೂ ಕಲಿಸಲಾಗದೇ ಇರುವಂತಹ ಪಾಠಗಳನ್ನು ಸ್ವಚ್ಛತೆಯ ಬಗ್ಗೆ ಈ ಒಂದು 5-6 ತಿಂಗಳಲ್ಲಿ ನಮಗದು ಕಲಿಸ್ತು. ಈ ಎಲ್ಲ ರೋಗಗಳನ್ನು ಕೂಡ ನಾವು ತಡಿಬಹುದು ಅದರಿಂದ, ಸ್ವಚ್ಛತೆಯಿಂದ ಇದ್ದರೆ. ದಸ್ ವಿ ಮೇ ಅವಾಯ್ಡ್ ಏರ್ ಆ್ಯಂಡ್ ಫುಡ್ ಬಾರ್ನ್ ಡಿಸೀಸಸ್. ಈ ರೀತಿ ಮಾಡೋದ್ರಿಂದ ಗಾಳಿ ಮುಖಾಂತರ, ಆಹಾರದ ಮುಖಾಂತರ, ನೀರಿನ ಮುಖಾಂತರ ನಮ್ಮಿಂದ ಏನಾಗ್ತೈತೆ ಅಂತಂದರೆ ಇನ್ನೊಬ್ರಿಗೆ ರೋಗ ಹರಡ್ತೈತಿ. ಆ ರೀತಿ ಹರಡೋದನ್ನು ಕೂಡ ನಾವು ಈ ಸ್ವಚ್ಛತೆಯ ಪಾಠಗಳಿಂದ ತಡಿಬಹುದು ಅಂತ. ಇದಿಷ್ಟು ನಮ್ಮ ಕ್ಲೀನ್ಲಿನೆಸ್ ಆ್ಯಂಡ್ ಹೈಜೀನ್ ನಿಬಂಧದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ವಿ. ಈಗ ನಾವು ನೇರವಾಗಿ ನಮ್ಮ 2ನೇ ಉದಾಹರಣೆಯನ್ನು ನೋಡೋಣ. ಅದು ಸೇವ್ ಫಾರೆಸ್ಟ್ಸ್ ಸೇವ್ ಲೈಫ್ ಅಥವಾ ಸೇವ್ ಟ್ರೀಸ್ ಸೇವ್ ಲೈಫ್ ಅಂತ. ಈಗ 2ನೇ ಎಕ್ಸಾಂಪಲ್, ಅದು ಸೇವ್ ಫಾರೆಸ್ಟ್ಸ್ ಸೇವ್ ಲೈಫ್ ಅಂತ. ಮರಗಳನ್ನು ರಕ್ಷಿಸಿ ಅಥವಾ ಅರಣ್ಯವನ್ನು ರಕ್ಷಿಸಿ ಜೀವಗಳನ್ನು ರಕ್ಷಿಸಿ ಅಂತ. ನಾನು ಸಾಮಾನ್ಯವಾಗಿ 2ನೇ ಎಕ್ಸಾಂಪಲನ್ನು ಏನು ಮಾಡ್ತಾ ಇದ್ದೆ ಅಂತಂದರೆ, ಕಳೆದ ಬಾರಿ ನಡೆದಂತಹ SSLC ಎಕ್ಸಾಮ್ನಲ್ಲಿರುವಂತಹ ಉದಾಹರಣೆಯನ್ನೇ ತಗೊಳ್ತಾ ಇದ್ದೆ. ಆದರೆ ಇಲ್ಲೊಂದು ವಿಶೇಷತೆ ಇದೆ. ಈ ಎಸ್ಸೆಗಳಿಗೆ ಸಂಬಂಧಪಟ್ಟಂತೆ 3 ಎಸ್ಸೆಗಳನ್ನು ನಾನಿಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಆ 3 ಎಸ್ಸೆಗಳನ್ನು ನಾನೇನು ಮಾಡಿದ್ದೀನಿ ಅಂತಂದರೆ, ಕಳೆದ ಬಾರಿ ನಡೆದಂತಹ SSLC ಪರೀಕ್ಷೆಯಿಂದಲೇ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದೊಂದು ನೆನಪಿಟ್ಕೊಳ್ರಿ. ಅದಕ್ಕೆ ಇಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದೀನಿ. ಆಲ್ ದ 3 examples which are being discussed here have been taken from the question paper of second language English exam that was held in 2020 June SSLC board exam. Now let's ಈಗ ನಾವೇನು ಮಾಡೋಣ, ನಮ್ಮ
ಎರಡನೇ ಎಕ್ಸಾಂಪಲನ್ನು ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಆ ನಿಬಂಧದ ಅರ್ಥ ಏನು ಅಂತ ಹೇಳ್ತಾ ಇಲ್ಲ ನಾನು. ಆ ನಿಬಂಧ ಬರೆಯುವಂತಹ ಟೆಕ್ನಿಕ್ಸ್, ಬರೆಯಲು ಬಳಸಬಹುದಾದಂಥ ಟೆಕ್ನಿಕ್ಸ್ಗಳನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಈಗ ಪ್ರಬಂಧ ಬರೆಯುವಂತಹ ಮುಖ್ಯವಾದ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಹಾಗೆ ಒಂದು ಎರಡನೇ ಉದಾಹರಣೆಯನ್ನು ನೋಡ್ತಾ ಹೋಗೋಣ. ಮೊದಲಿಗೆನೇ ಇಂಟ್ರೊಡಕ್ಷನ್ ಪಾರ್ಟ್, ಪರಿಚಯದ ಭಾಗ. ಪರಿಚಯದ ಭಾಗದಲ್ಲಿ ಈ ಎಸ್ಸೆ ಬಗ್ಗೆ ಏನು ಬರೆದಿದ್ದೀನಿ ನೋಡೋಣ. ಸೇವ್ ಫಾರೆಸ್ಟ್, ಸೇವ್ ಲೈಫ್. ಟ್ರೀಸ್ ಆರ್ ದ ಮೋಸ್ಟ್ ಎಸೆನ್ಷಿಯಲ್ ಪಾರ್ಟ್ ಆಫ್ ದ ನೇಚರ್. ನಿಸರ್ಗದ ಅತ್ಯಂತ ಮುಖ್ಯವಾದ ಭಾಗ ಯಾವುದು? ಮರಗಳು. ದೇ ಗಿವ್ ಅಸ್ ಲೈಫ್ ಬೈ ಪ್ರೊವೈಡಿಂಗ್ ಆಕ್ಸಿಜನ್ ಟು ಅಸ್. ಈಗ ನಾನು ನಿಮ್ಮ ಎದುರಿಗೆ ನಿಂತ್ಕೊಂಡು ಉಸಿರಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಮುಖ್ಯ ಕಾರಣನೇ ಮರಗಳು. ಅವುಗಳು ನೀಡಿದಂತಹ ಆಕ್ಸಿಜನ್ನನ್ನು ಉಪಯೋಗಿಸ್ಕೊಂಡು ಈ ಜೀವ ಬದುಕ್ತಾ ಇದೆ. ಅದೇ ರೀತಿ ನಿಮ್ಮ ಜೀವಗಳು ಕೂಡ ಬದುಕ್ತಾ ಇವೆ. ಅಷ್ಟು ಮಹತ್ವ ಮರಗಳಿಗೆ ಇದೆ. ವಿ ಕಾಂಟ್ ಸರ್ವೈವ್ ಆನ್ ದಿಸ್ ಅರ್ತ್ ವಿದೌಟ್ ದ ಪ್ರೆಸೆನ್ಸ್ ಆಫ್ ದ ಟ್ರೀಸ್. ನಾವು ಇಲ್ಲದೆ ಇದ್ದರೆ ಮರಗಳು ಬದುಕ್ತವೆ. ನಾವು ಸತ್ತೋದ್ರೆ ಮರಗಳಿಗೆ ಆಹಾರ ಹಾಕ್ತೀವಿ, ನಾವು ಇನ್ನೂ ಸೊಂಪಾಗಿ ಬೆಳಿತಾವೆ. ಆದರೆ ಮರಗಳು ಸತ್ತೋದು ಅಂತಂದರೆ ಯಾವ ಜೀವಿಗಳು ಕೂಡ ಬದುಕೋದಕ್ಕೆ ಸಾಧ್ಯ ಇಲ್ಲ. ದೇ ಆಲ್ಸೋ ಕಂಟ್ರೋಲ್ ದ ಎನ್ವಿರಾನ್ಮೆಂಟ್ ಪೊಲ್ಯೂಷನ್. ಅದೇ ರೀತಿಯ ಮರಗಳು ಏನು ಮಾಡ್ತಾವೆ ಅಂತಂದ್ರೆ ಎನ್ವಿರಾನ್ಮೆಂಟ್ ಪೊಲ್ಯೂಷನ್, ವಾತಾವರಣದಲ್ಲಿ ಆಗ್ತಾ ಇರುವಂತಹ ಮಾಲಿನ್ಯವನ್ನು ತಡಿತವೆ. ಕಾರ್ಬನ್ ಡೈಆಕ್ಸೈಡನ್ನು ತಗೊತಾವ, ಆಕ್ಸಿಜನನ್ನು ಬಿಡ್ತಾವ. ಬಹಳಷ್ಟು ಮರಗಳ ಮಧ್ಯೆ ನಾವು ಇದ್ದೀವಿ ಅಂತಂದರೆ ಹೊರಗೆ ಆಗ್ತಾ ಇರುವಂತಹ ಸೌಂಡ್ ಪೊಲ್ಯೂಷನ್ನಿಂದ ಕೂಡ, ಶಬ್ದ ಮಾಲಿನ್ಯದಿಂದ ಕೂಡ ನಾವು ಪಾರಾಗಬಹುದು. ಬಟ್ ಅನ್ಫಾರ್ಚುನೇಟ್ಲಿ ವಿತ್ ದ ರ್ಯಾಪಿಡ್ ಗ್ರೋತ್ ಇನ್ ಪಾಪ್ಯುಲೇಷನ್, ಡಿಫಾರೆಸ್ಟೇಷನ್ ಈಸ್ ಟೇಕಿಂಗ್ ಪ್ಲೇಸ್. ಆದರೆ ದುರಂತ ಅಂತಂದರೆ ಜನಸಂಖ್ಯೆಯ ಬೆಳವಣಿಗೆಯಿಂದಾಗಿ ಏನಾಗ್ತಾ ಇದೆ? ಮರಗಳ ನಾಶ ಆಗ್ತಾ ಇದೆ, ಅರಣ್ಯ ನಾಶ ಆಗ್ತಾ ಇದೆ. ಜನರಿಗೆ ವಸತಿಗೆ ಬೇಕಲ್ಲ, ಮತ್ತು ವಸತಿ, ಓಡಾಡೋದಕ್ಕೆ, ಆಟ ಆಡೋದಕ್ಕೆ ಗ್ರೌಂಡ್ ಬೇಕು, ಎಲ್ಲನೂ ಬೇಕಲ್ಲ. ಜನಸಂಖ್ಯೆ ಹೆಚ್ಚಾದಂಗೆ ಅದಕ್ಕಾಗಿ ಏನಾಗ್ತಾ ಐತೆ ಅಂತಂದ್ರೆ ಮರಗಳ ಸರ್ವನಾಶ ಆಗ್ತಾ ಇದೆ. ಇದಿಷ್ಟು ನಮ್ಮ ಇಂಟ್ರೊಡಕ್ಷನ್. ಎಸ್ಸೆಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ನಾನಿಲ್ಲಿ, ಆ ಟೆಕ್ನಿಕ್ಗಳನ್ನು ಹಾಗೆ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಈಗ ಇನ್ಫಾರ್ಮೇಷನ್ ಬಾಡಿ, ಅದ್ರ ಮಧ್ಯದಲ್ಲಿ ಏನು ಬರೀಬೇಕು ನಾವು? ಅರಣ್ಯ ನಾಶಕ್ಕೆ ಕಾರಣ ಏನು, ಅರಣ್ಯ ನಾಶವನ್ನು ಹೇಗೆ ತಡೆಗಟ್ಟೋದು, ಎಲ್ಲ ಅಂಶಗಳು ಇಲ್ಲಿ ಬರ್ತಾ ಹೋಗ್ತಾವೆ. ನಾವೀಗ ಇಂಪಾರ್ಟೆನ್ಸ್ ಆಫ್ ಟ್ರೀಸ್, ಮರಗಳ ಮಹತ್ವವನ್ನು ನೋಡೋಣ. ಟ್ರೀಸ್ ಗಿವ್ ಆಕ್ಸಿಜನ್ ವಿದೌಟ್ ವಿಚ್ ಆಲ್ ದ ಕ್ರಿಯೇಚರ್ಸ್ ಪೆರಿಶ್. ಮರಗಳು ಆಮ್ಲಜನಕವನ್ನು ನೀಡ್ತಾವ, ಅದಿಲ್ಲದೆ ಇದ್ದರೆ ಎಲ್ಲ ಜೀವಿಗಳು ಸರ್ವನಾಶ ಆಗಿ ಹೋಗ್ತಾವ. ಟ್ರೀಸ್ ಗಿವ್ ಶೇಡ್, ಬ್ರಿಂಗ್ ರೇನ್. ಮರಗಳೇನು ಮಾಡ್ತಾವ? ನೆರಳನ್ನು ಕೊಡ್ತಾವ, ಜೊತೆಗೆ ಮಳೆಯನ್ನು ತರ್ತಾವ. ಟ್ರೀಸ್ ಕಂಬ್ಯಾಟ್ ಕ್ಲೈಮೇಟ್ ಚೇಂಜ್. ವಾತಾವರಣದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ, ಕಾರ್ಬನ್ ಡೈಆಕ್ಸೈಡ್ನ ಹೆಚ್ಚಳದಿಂದ ವಾತಾವರಣದಲ್ಲಿ ಉಷ್ಣತೆ ಹೆಚ್ಚಾಗ್ತಾ ಇದೆ. ಆ ಉಷ್ಣತೆ ಹೆಚ್ಚಾಗುವುದರಿಂದ ಏನಾಗ್ತಾ ಐತಿ? ಕ್ಲೈಮೇಟ್ ಚೇಂಜ್ ಆಗ್ತಾ ಐತೆ, ಹವಾಮಾನದಲ್ಲಿ ಬದಲಾವಣೆ. ಅದನ್ನು ಕೂಡ ಮರಗಳು ಏನು ಮಾಡ್ತಾವ? ತಡಿತಾವೆ ಅಂತ. ಪ್ರೊವೈಡ್ ಕ್ಲೀನ್ ಏರ್, ಮೇಂಟೈನ್ ಎಕಾಲಜಿಕಲ್ ಬ್ಯಾಲೆನ್ಸ್. ಅವುಗಳು ಶುದ್ಧವಾದ ಗಾಳಿಯನ್ನು ನಮಗೆ ಕೊಡ್ತಾವೆ, ಇಕೋಲಾಜಿಕಲ್ ಬ್ಯಾಲೆನ್ಸನ್ನು ಮಾಡ್ತಾವೆ, ವಾತಾವರಣದಲ್ಲಿ ಸಮತೋಲನವನ್ನು ಕಾಪಾಡ್ತಾವೆ. ಸಾವಿರಾರು ಪ್ರಾಣಿ ಪಕ್ಷಿಗಳಿಗೆ ತಮ್ಮಲ್ಲಿ ಆಶ್ರಯವನ್ನು ನೀಡ್ತಾವ. ಜೊತೆಗೆ ಫುಡ್ ಚೈನ್ ಅಂತ ಹೇಳ್ತೀವಿ ನಾವು, ಆಹಾರ ಸರಪಣಿ. ಆ ಆಹಾರ ಸರಪಣಿ ಸರಿಯಾಗಿ ನಡ್ಕೊಂಡು ಹೋಗೋದಕ್ಕೂ ಕೂಡ ಮರಗಳ ಒಂದು ಉಪಸ್ಥಿತಿ ಬಹಳ ಮುಖ್ಯ. ಈಗ ಪೇಜ್ 1 ನೋಡಿದ್ವಿ, ಸೇವ್ ಫಾರೆಸ್ಟ್ ಸೇವ್ ಲೈಫ್. ಪೇಜ್ 2 ನೋಡೋಣ, ಅಲ್ಲಿ ಏನೇನಿದೆ ಅಂತ. ಆತ್ಮೀಯ ವಿದ್ಯಾರ್ಥಿಗಳೇ, ಸೇವ್ ಟ್ರೀಸ್ ಆರ್ ಸೇವ್ ಫಾರೆಸ್ಟ್ಸ್ ಸೇವ್ ಲೈಫ್ಸ್ ಎನ್ನುವಂತಹ ಎಸ್ಸೆನಲ್ಲಿ ಪೇಜ್ 1 ನಾವು ಆ ನಿಬಂಧಕ್ಕೆ ಸಂಬಂಧಪಟ್ಟಂತಹ ಪರಿಚಯವನ್ನು ಮತ್ತು ಇಂಪಾರ್ಟೆನ್ಸ್ ಆಫ್ ಟ್ರೀಸ್ ಅನ್ನುವಂತಹ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ವಿ. ಅದರ ಮುಂದುವರಿದ ಭಾಗ ಇದು, 2ನೇ ಪೇಜ್. ಈಗ
ಈ ಪೇಜನ್ನು ಕೂಡ ಆ ಎಸ್ಸೆ ಬಗ್ಗೆ ನೋಡ್ತಾ ಹೋಗೋಣ. ಟ್ರೀಸ್ ಹೆಲ್ಪ್ ಟು ಸೇವ್ ವಾಟರ್. ಮರಗಳು ನೀರನ್ನು ಉಳಿಸೋದಕ್ಕೆ ಸಹಾಯ ಮಾಡ್ತವೆ. ಯಾಕಂತಂದರೆ ಭೂಮಿ ಮೇಲೆ ಬಿದ್ದಂತಹ ನೀರನ್ನು ಹರಿದು ಬಿಡೋದಿಲ್ಲ, ಅವು ಬೇರಿನ ಆಳದ ಮುಖಾಂತರ ಭೂಮಿ ಆಳಕ್ಕೆ ತಲುಪಿಸ್ತವೆ ಬೇರುಗಳ ಮುಖಾಂತರ. ಟ್ರೀಸ್ ಪ್ರಿವೆಂಟ್ ಸಾಯಿಲ್ ಇರೋಷನ್ ಆ್ಯಂಡ್ ಸಾಯಿಲ್ ಪೊಲ್ಯೂಷನ್. ಮರಗಳೇನು ಮಾಡ್ತಾವೆ ಅಂತಂದ್ರೆ ಮಣ್ಣಿನ ಸವಕಳಿಯನ್ನು ತಡೆಗಟ್ತಾವ ಮತ್ತು ಮಣ್ಣಿನ ಮಾಲಿನ್ಯವನ್ನು ಕೂಡ ಅವು ತಡೆಗಟ್ತವೆ. ಟ್ರೀಸ್ ಪ್ರೊವೈಡ್ ಫುಡ್ ಶೆಲ್ಟರ್ ಟು ಮೆನಿ ಕ್ರಿಯೇಚರ್ಸ್. ನೋಡ್ರಿ, ಮರಗಳ ಮೇಲೆ ಎಷ್ಟೆಲ್ಲ ಜೀವಿಗಳು ವಾಸ ಮಾಡ್ತವೆ. ಇರುವೆ, ಹಕ್ಕಿ, ಪಕ್ಷಿ, ಕೀಟಗಳು, ಸಾವಿರಾರು ಥರದ ಜೀವಿಗಳು, ಅವುಗಳೆಲ್ಲವುಗಳು ಕೂಡ ಮರಗಳು ಆಶ್ರಯದಾತವಾಗಿವೆ. ಟ್ರೀಸ್ ರೆಗ್ಯುಲೇಟ್ ಎನ್ವಿರಾನ್ಮೆಂಟ್ ಆ್ಯಂಡ್ ಕೀಪ್ ದ ಎನ್ವಿರಾನ್ಮೆಂಟ್ ಕೂಲ್. ಮರಗಳೇನು ಮಾಡ್ತಾವೆ ಅಂತಂದ್ರೆ ವಾತಾವರಣವನ್ನು ನಿಯಂತ್ರಣದಲ್ಲಿಡ್ತಾವೆ. ಅಲ್ಲಿರುವಂತಹ ಮಾಲಿನ್ಯವನ್ನು ಎಲ್ಲವನ್ನು ಹೀರ್ಕೊಂಡು ಏನು ಮಾಡ್ತಾವ, ಶುದ್ಧ ಗಾಳಿಯನ್ನು ಕೊಟ್ಟು ವಾತಾವರಣವನ್ನು ಕಾಪಾಡ್ತವೆ. ವಾತಾವರಣವನ್ನು ಏನು ಮಾಡ್ತವೆ, ರೆಗ್ಯುಲೇಟ್ ಮಾಡ್ತಾವೆ, ನಿಯಂತ್ರಣದಲ್ಲಿಡ್ತಾವೆ, ಸಮತೋಲನವನ್ನು ಕಾಪಾಡ್ತಾವೆ ವಾತಾವರಣದಲ್ಲಿ. ನೋಡ್ರಿ ಎಷ್ಟೆಲ್ಲ ಮಹತ್ವಗಳಿವೆ ಅಂತ. ಒಂದು ಎಸ್ಸೆ ಬರಿಬೇಕಂತಂದರೆ ಇಂಟ್ರೊಡಕ್ಷನ್ನ, ಇನ್ಫಾರ್ಮೇಷನ್ ಬಾಡಿ, ಕನ್ಕ್ಲೂಷನ್ನ 3 ಭಾಗಗಳನ್ನು ನೋಡ್ತಾ ಇದ್ದೀವಿ. ಈಗ ನಾವು ಇನ್ಫಾರ್ಮೇಷನ್ ಬಾಡಿಯಲ್ಲಿ ಮರಗಳ ಮಹತ್ವವನ್ನು ನೋಡ್ತಾ ಇದ್ದೀವಿ, ಇಂಪಾರ್ಟೆನ್ಸ್ ಆಫ್ ಟ್ರೀಸ್. ಈಗ ಸ್ಟೆಪ್ಸ್ ಟು ಸೇವ್ ಟ್ರೀಸ್. ಮರಗಳನ್ನು ಕಾಪಾಡೋದಕ್ಕೆ, ಭೂಮಿ ಮೇಲೆ ಅವುಗಳನ್ನು ಸಂರಕ್ಷಿಸೋದಕ್ಕೆ ಏನೆಲ್ಲ ಕಾರ್ಯಗಳನ್ನು ನಾವು ಕೈಗೊಳ್ಳಬೇಕು, ಇದು ಕೂಡ ಬಹಳ ಮಹತ್ವದ ಭಾಗನೇ ಒಂದು ಪ್ರಬಂಧದಲ್ಲಿ. ವಿ ಶುಡ್ ಯೂಸ್ ದ ಪೇಪರ್ ವೈಸ್ಲಿ ಇನ್ ಅ ವೆರಿ ಲಿಮಿಟೆಡ್ ವೇ. ಪೇಪರ್ ಯೂಸ್ ಮಾಡೋದ್ರಿಂದ ಹೆಂಗೆ ಮರಗಳನ್ನು ಸಂರಕ್ಷಣೆ ಆಗ್ತಾವು ಅಂತ. ಪೇಪರ್ ಯೂಸ್ ಮಾಡೋದ್ರಿಂದ ಅಲ್ಲ, ಸೀಮಿತವಾಗಿ, ಅತ್ಯಂತ ಸೀಮಿತವಾಗಿ ಉಪಯೋಗಿಸೋದ್ರಿಂದ. ಹೇಗಂತಂದರೆ ಪೇಪರ್ಗಳು ತಯಾರಾಗೋದೇ ಮರಗಳಿಂದ. ನಾವೆಷ್ಟು ಕಡಿಮೆ ಪೇಪರನ್ನು ಉಪಯೋಗಿಸ್ತೇವೆ ಅಷ್ಟು ಕಡಿಮೆ ಮರಗಳಲ್ಲೂ ಅಲ್ಲಿ ಕಡಿಯಲ್ಪಡ್ತವೆ ಇನ್ನೊಂದು ಲಾಜಿಕ್ ಇದು. ವಿ ಶುಡ್ ಪ್ಲ್ಯಾಂಟ್ ಮೋರ್ ಟ್ರೀಸ್. ಎಲ್ಲೆಲ್ಲಿ ಖಾಲಿ ಜಾಗ ಕಾಣ್ತೈತೋ ಅಲ್ಲೆಲ್ಲ ನಾವೇನು ಮಾಡಬೇಕು, ಮರಗಳನ್ನು ಬೆಳೆಸಬೇಕು ಅಂತ. ವಿ ಶುಡ್ ಯೂಸ್ ಟ್ರೀ ಗಾರ್ಡ್ಸ್ ಟು ಸೇವ್ ಸ್ಮಾಲ್ ಟ್ರೀಸ್ ಅಂಟಿಲ್ ದೇ ಗ್ರೋ ಫುಲ್ಲಿ. ಮರಗಳು ಬೆಳಿಬೇಕಂತಂದರೆ 1-2-3 ವರ್ಷ ಅವುಗಳನ್ನು ಬಹಳ ಕಾಳಜಿ ಮಾಡಬೇಕಾಗ್ತೈತಿ. ಇಲ್ಲ ಅಂತಂದ್ರೆ ಪ್ರಾಣಿಗಳು ತಿಂದು ಅಥವಾ ಯಾರಾದರೂ ತುಳಿದು ಏನೇನೋ ಆಗಿ ಅವು ನಾಶ ಆಗಿ ಹೋಗ್ತಾವೆ. ಅದಕ್ಕೆ ಏನು ಮಾಡಬೇಕು, ಟ್ರೀ ಗಾರ್ಡ್ಸ್ ಅಂತಂದರೆ ಬೇಲಿ ಹಾಕಬೇಕು. ಸಣ್ಣ ಸಸಿಯನ್ನು ನೆಟ್ಟಿವಿ ಅಂತಂದರೆ ಅದಕ್ಕೊಂದು ಬೇಲಿ ಹಾಕಬೇಕು. 3-4 ವರ್ಷ ಕಾಪಾಡಬೇಕು. ಒಂದು ಸಾರಿ ಅದು 7-8 ಫೂಟ್ ದೊಡ್ಡದಾಯಿತು ಅಂತಂದರೆ ಅದನ್ನು ಯಾರೂ ಏನೂ ಮಾಡೋದಕ್ಕೆ ಆಗೋದಿಲ್ಲ. ತನ್ನಷ್ಟಕ್ಕೆ ತಾನೇ ಅದು ಬೆಳ್ಕೊತ ಹೋಗ್ತೈತಿ. ಭಾಳ ವ್ಯವಸ್ಥೆ ಇದೆ ಮರಕ್ಕೆ. ನಮ್ಮ ಶಾಲೆಯಲ್ಲಿ ನಾವು 300ಕ್ಕಿಂತ ಹೆಚ್ಚು ಮರಗಳನ್ನು ಬೆಳೆಸಿದ್ದೀವಿ. ಬೆಳೆಸಬೇಕಾದ್ರೆ ಅದೇನು ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಗೊತ್ತು. ನಾವೆಲ್ಲ ಸಿಬ್ಬಂದಿಯವರು ಸೇರಿ, ನಾವೆಲ್ಲ ಶಾಲೆ ಮಕ್ಕಳೆಲ್ಲ ಸೇರಿ. ಈಗ ನೀವು ನಮ್ಮ ಶಾಲೆಗೆ ಏನಾದರೂ ಬಂದರೆ ನಿಮ್ಮ ಕಣ್ಣಿಗೆ ಹಬ್ಬ. ಆ ರೀತಿ ನಮ್ಮ ಮರಗಳೆಲ್ಲ ಬೆಳೆದು ನಿಂತಿವೆ. ವಿ ಶುಡ್ ಪ್ರಿವೆಂಟ್ ಎಕ್ಸೆಸ್ ಡಿಫಾರೆಸ್ಟೇಷನ್. ಅರಣ್ಯ ನಾಶವನ್ನು ನಾವು ತಡಿಲೇಬೇಕು. ಇತ್ತೀಚೆಗಂತೂ ಅರಣ್ಯನಾಶ ವಿಪರೀತ ಆಗಿ ಹೋಗಿದೆ. ಅದನ್ನು ತಡೆದರೆ ನಾವು ಏನು ಮಾಡ್ಬೋದು, ಮರಗಳನ್ನು ಉಳಿಸ್ಬೋದು. ಡಿಕ್ರೀಸಿಂಗ್ ದ ಯೂಸ್ ಆಫ್ ವುಡನ್ ಮಟೀರಿಯಲ್ಸ್ ಸಚ್ ಆಸ್ ಫರ್ನಿಚರ್, ಯುಟೆನ್ಸಿಲ್ಸ್ ಆ್ಯಂಡ್ ಆಲ್ಸೋ ಅವಾಯ್ಡ್ ಸಿಂಗಲ್ ಯೂಸ್. ನಾವು ಮನೆಗಳಲ್ಲಿ ಮರಗಳ ವಸ್ತುಗಳನ್ನು ಉಪಯೋಗಿಸೋದನ್ನು ಕಾಣ್ತೀವಿ. ಅದನ್ನು ತಡಿಬೇಕು. ಸೋಫಾ ಆಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ಕಟ್ಟಿಗೆ ಸ್ಪೂನ್, ಕಟ್ಟಿಗೆ ಪ್ಲೇಟ್, ಕೆಲವೊಂದು ಸಿಂಗಲ್ ಯೂಸ್ ಇರ್ತಾವೆ. ಒಂದು ಸಲ ಯೂಸ್ ಮಾಡಿ ಬಿಸಾಡುವಂಥವು. 15-20 ವರ್ಷ ಬೆಳೆದಿರುವಂಥ ಮರನ ಕಡಿದು ಒಂದು ಸಲ ಯೂಸ್ ಮಾಡಿ ಬಿಸಾಕ್ತೀವಿ ಅಂತಂದರೆ ದುರಂತ ಅಲ್ಲ. ಅದನ್ನು ಕೂಡ ನಾವು ತಡಿಬೇಕು. ಗೌರ್ಮೆಂಟ್ ಶುಡ್ ಮೇಕ್ ಪಾಲಿಸೀಸ್ ಟು ಸೇವ್ ಟ್ರೀಸ್. ಸರ್ಕಾರದ ಪಾತ್ರ ಭಾಳ ದೊಡ್ಡದೈತಿ. ಅದೇನು ಮಾಡಬೇಕು, ನೀತಿ ನಿಯಮಗಳನ್ನ ರೂಪಿಸಬೇಕು. ಅಡ್ಡಾದಿಡ್ಡಿಯಾಗಿ ಮರಗಳನ್ನ ಬೇಕಾಬಿಟ್ಟಿಯಾಗಿ ಮರಗಳನ್ನ ಕಡಿತಾ ಹೋದರೆ ಭೂಮಿಯನ್ನು ಸಂರಕ್ಷಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ರೂಲ್ ಶುಡ್ ಬಿ ಮೇಡ್ ಮ್ಯಾಂಡೇಟರಿ ಟು ಗ್ರೋ ಟ್ರೀಸ್. ಏನಾಗಬೇಕು, ಮರಗಳನ್ನು ಬೆಳೆಸೋದಕ್ಕೆ
ನಿಯಮಗಳನ್ನ ರಚನೆ ಮಾಡಬೇಕು. ಒಬ್ಬ ಕಾರ್ ತೊಗೊತಾನೆ ಅಂತಂದರೆ ಅವನೊಂದು 50 ಮರಗಳನ್ನು ಬೆಳೆಸಬೇಕು. ಒಬ್ಬ ಬೈಕ್ ತೊಗೊತಾನೆ ಅಂತಂದರೆ ಒಂದು 20 ಮರಗಳನ್ನು ಬೆಳೆಸಬೇಕು ಅಂತ. ಏನೂ ಇಲ್ಲಪ್ಪ ಅವನ ಹತ್ರ ಅಂತಂದರೆ 1 ಮರನಾದರೂ ಅವನು ಪಾಲಿಸಿ ಪೋಷಿಸಬೇಕು ಅಂತ. ಆ ರೀತಿ ನಿಯಮಗಳನ್ನು ತರಬೇಕು. ಪ್ರೊವೈಡಿಂಗ್ ಫೈನಾನ್ಷಿಯಲ್ ಸಪೋರ್ಟ್ ಫಾರ್ ಗ್ರೋವಿಂಗ್ ಟ್ರೀಸ್. ಫೈನಾನ್ಷಿಯಲ್ ಸಪೋರ್ಟ್, ಆರ್ಥಿಕವಾದಂತಹ ಬೆಂಬಲ ಕೂಡ ಭಾಳ ಮುಖ್ಯ ಮರಗಳನ್ನ ಬೆಳೆಸೋದಕ್ಕೆ. ಒಂದು ಮರ ಬೆಳೆಸೋದಂದರೆ ಅಷ್ಟು ಸುಲಭ ಅಲ್ಲ. ಆ ಆರ್ಥಿಕ ಸಹಕಾರವನ್ನು ಕೂಡ ಸರ್ಕಾರ ಮಾಡಬೇಕು ಅಂತ. ಇನ್ನೂ ಒಂದಿಷ್ಟು ಪಾಯಿಂಟ್ಸ್ಗಳದಾವ ಹೆಂಗೆ ನಾವು ಮರಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ. ಅದನ್ನು ಪೇಜ್ 3ಯಲ್ಲಿ ನೋಡೋಣ. ಪೇಜ್ 3ಗೆ ಬಂದಿದ್ದೀವಿ. ಸ್ಟೆಪ್ಸ್ ಟು ಸೇವ್ ಟ್ರೀಸ್. ಮರಗಳನ್ನು ಉಳಿಸೋದಕ್ಕೆ, ಬೆಳೆಸೋದಕ್ಕೆ ಏನೆಲ್ಲ ಕ್ರಮಗಳನ್ನು ನಾವು ಕೈಗೊಳ್ಳಬಹುದು ಅನ್ನೋದರ ಮುಂದುವರಿದ ಭಾಗ ಇದು. ಇಟ್ ಈಸ್ ಬೆಟರ್ ಟು ಗೋ ಪೇಪರ್ಲೆಸ್ ಅಡ್ಮಿನಿಸ್ಟ್ರೇಷನ್. ಇವತ್ತಿನ ಈ ತಂತ್ರಜ್ಞಾನ ಯುಗದಲ್ಲಿ ನಾವೇನು ಮಾಡಬಹುದಾಗಿದೆ? ಪೇಪರ್ಲೆಸ್, ಕಾಗದರಹಿತ ಆಡಳಿತವನ್ನು ಮಾಡಬಹುದಾಗಿದೆ. ಆ ನಿಟ್ಟಿನಲ್ಲಿ ನಾವು ಈಗಲೇ ಕ್ರಮ ಕೈಗೊಳ್ಳಬೇಕು. ಯಾಕಂತಂದರೆ ಹರಿದು ಬಿಸಾಡುವಂತಹ ಪೇಪರ್ನ ರೂಪದಲ್ಲಿ ಸಾವಿರಾರು ಮರಗಳಲ್ಲಿ ಕಡಿಯಲ್ಪಡ್ತಾ ಇದ್ದಾವೆ. ಅದು ಉಳಿತಾಯ ಆಗ್ತೈತೆ. ಜಸ್ಟ್ ಅ ಕ್ಲಿಕ್ ಅವೇ, ಒಂದು ಮೌಸ್ ಒಂದು ಕ್ಲಿಕ್ ಮಾಡಿಬಿಟ್ರೆ ಸಾಕು, ಸಾವಿರಾರು ಪೇಜ್ಗಳು ಉಳಿತಾಯ ಆಗ್ತಾವೆ. ಡಬಲ್ ಸೈಡೆಡ್ ಪ್ರಿಂಟಿಂಗ್ ಶುಡ್ ಬಿ ಎನ್ಕರೇಜ್ಡ್. ನೋಡ್ರಿ, ಎಂಥ ಪ್ರತಿಷ್ಠೆ ಅಂತಂದರೆ, ಎಂತಹ ದಿಮಾಕು ಅಂತಂದರೆ, ಕೇವಲ ಒಂದೇ ಸೈಡ್ ಪ್ರಿಂಟ್ ಮಾಡ್ತೀವಿ. ನೀವು ಆಫೀಸ್ನಾಗದು ಡಬಲ್ ಸೈಡ್ ಪ್ರಿಂಟ್ ಮಾಡ್ಕೊಂಡು ಹೋಗ್ರಿ. ನೀವು ಕೆಲವೊಂದು ಸಲ ಅವ್ರ ಮುಖ ಕರ್ರಗ ಮಾಡಿಬಿಡ್ತಾರೆ ಅವರು, ಅಲ್ಲಿರುವಂಥ ಆಡಳಿತಗಾರರು. ಏನಷ್ಟು ಜಿಪುಣ್ತನ ಅಂತ. ಆದರೆ ಎನ್ವಿರಾನ್ಮೆಂಟ್ನ ವಿಷಯದಲ್ಲಿ ನಾವು ಜಿಪುಣ್ತನ ಮಾಡಲೇಬೇಕು ಅನ್ನೋ ವಿಷಯ ಅವರಿಗೆ ಗೊತ್ತಿರೋದಿಲ್ಲ. ಎಲ್ಲರೂ ಅಂತಲ್ಲ, ಬಹಳಷ್ಟು ಜನ. ಎಜುಕೇಟಿಂಗ್ ದ ಪೀಪಲ್ ಆ್ಯಂಡ್ ಕ್ರಿಯೇಟಿಂಗ್ ಅವೇರ್ನೆಸ್ ಅಮಾಂಗ್ ದ ಪಬ್ಲಿಕ್ ಇನ್ ದಿಸ್ ರಿಗಾರ್ಡ್ ಈಸ್ ಎಸೆನ್ಷಿಯಲ್. ನೋಡ್ರಿ, ಜನರಿಗೆ ತಿಳುವಳಿಕೆ ಇರಲಿಲ್ಲ ಅಂತಂದರೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜನರೆಲ್ಲ ಕೆಟ್ಟವರು ಅಂತಲ್ಲ, ಅವರಲ್ಲಿ ತಿಳುವಳಿಕೆ ಇಲ್ಲ ಅಷ್ಟೇ. ನಾವೇನು ಮಾಡಬೇಕು? ಅವರಲ್ಲಿ ಮರಗಳ ಮಹತ್ವದ ಬಗ್ಗೆ ಅವರನ್ನು ಜಾಗೃತಗೊಳಿಸಬೇಕು. ಪಾಪ್ಯುಲೇಷನ್ ಗ್ರೋತ್ ಲೀಡ್ಸ್ ಟು ಡಿಫಾರೆಸ್ಟೇಷನ್, ದೇರ್ಫೋರ್ ಪಾಪ್ಯುಲೇಷನ್ ಕಂಟ್ರೋಲ್ ಮೆಜರ್ಸ್ ಟು ಬಿ ಅಂಡರ್ಟೇಕನ್. ನೋಡ್ರಿ, ಜನಸಂಖ್ಯೆ ಹೆಚ್ಚಳ ಆದಂಗೆ ಏನು ಮಾಡ್ಬೇಕು? ಅವ್ರಿಗೆ ಸಾಕಷ್ಟು ಸ್ಥಳಾವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗ್ತೈತಿ. ಮನೆ ಕಟ್ಕೊಡ್ಬೇಕು, ರಸ್ತೆ ನಿರ್ಮಾಣ ಮಾಡಬೇಕು, ಆಟದ ಮೈದಾನ ನಿರ್ಮಾಣ ಮಾಡಬೇಕು. ಎರಡ ಇರೋ ಭೂಮಿ ಒಂದೇ. ಇದೇ ಭೂಮಿಯಲ್ಲಿರುವಂತಹ ಮರಗಳ ಜಾಗಗಳನ್ನು ನಾವು ಆಕ್ರಮಿಸ್ಕೊಂಡು ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಅದಕ್ಕೆ ಏನಾಗಬೇಕಾಗೈತಿ? ಜನಸಂಖ್ಯೆ ನಿಯಂತ್ರಣ ತಕ್ಷಣದ ಕೆಲಸ ಆಗಬೇಕು. ಕನ್ಕ್ಲೂಷನ್, ಇವಿಷ್ಟು ನಾವೇನು ಮಾಡಿದ್ವಿ ಇಲ್ಲಿವರೆಗೂ? ಇಂಟ್ರೊಡಕ್ಷನ್ ನೋಡಿದ್ವಿ, ಆಮೇಲೆ ಇಂಪಾರ್ಟೆನ್ಸ್ ಆಫ್ ಟ್ರೀಸ್ ನೋಡಿದ್ವಿ, ಆಮೇಲೆ ಸ್ಟೆಪ್ಸ್ ಟು ಸೇವ್ ಟ್ರೀಸ್ ನೋಡಿದ್ವಿ. ಈಗ ಇದರ ಒಟ್ಟಾರೆ ಇಂಪ್ರೆಷನ್ ಒಂದು ಕನ್ಕ್ಲೂಷನ್ನ ರೂಪದಲ್ಲಿ ನೋಡ್ತಾ ಹೋಗೋಣ. ಉಪಸಂಹಾರ ಅಂತ. ದ ಪ್ರೆಸೆಂಟ್ ವರ್ಲ್ಡ್ ಈಸ್ ಫೇಸಿಂಗ್ ಮೆನಿ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್. ಈಗಿನ ಜಗತ್ತು ಏನು ಮಾಡ್ತಾ ಇದೆ? ವಾತಾವರಣಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಲಕ್ಷಾಂತರ ಜನ ಶ್ವಾಸಕೋಶದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಡೆಲ್ಲಿಯಲ್ಲಿ ಅದನ್ನು ಗ್ಯಾಸ್ ಚೇಂಬರ್ ಅಂತ ಕೂಡ ಇತ್ತೀಚೆಗೆ ಕರೀತಾ ಇದ್ದಾರೆ. ಅಂತ ಬಹಳಷ್ಟು ನಗರಗಳು ಭಾರತದಲ್ಲಿವೆ. ಇದಕ್ಕೆಲ್ಲ ಮುಖ್ಯ ಕಾರಣ ಒಂದು ಕಡೆ ಪಳೆಯುಳಿಕೆ ಇಂಧನಗಳನ್ನು ದಹಿಸೋದು, ಇನ್ನೊಂದು ಕಡೆ ಏನಾಗಿದೆ ಅಂತಂದರೆ ಮರಗಳನ್ನು ಕಡಿಯೋದಾಗಿದೆ. ಅಂತಹ ಬಹಳಷ್ಟು ಸಮಸ್ಯೆಗಳು ಇವತ್ತು ಜಗತ್ತನ್ನು ಕಾಡ್ತಾ ಇದ್ದಾವೆ ವಾತಾವರಣಕ್ಕೆ ಸಂಬಂಧಪಟ್ಟಂಥವು. ಯಾವ್ಯಾವ ಸಮಸ್ಯೆಗಳು? ಗ್ಲೋಬಲ್ ವಾರ್ಮಿಂಗ್, ವಾತಾವರಣದಲ್ಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ವಾತಾವರಣದ ಮಾಲಿನ್ಯ ಆಗ್ತಾ ಇದೆ. ಮೆಲ್ಟಿಂಗ್ ಆಫ್ ಗ್ಲೇಷಿಯರ್ಸ್, ಇದು ದೊಡ್ಡ ಪ್ರಾಬ್ಲಮ್. ಉತ್ತರ ಧ್ರುವ ದಕ್ಷಿಣ ಧ್ರುವಗಳಲ್ಲಿ ಏನು ನೀರು ಮಂಜುಗಡ್ಡೆಯ ರೂಪದಲ್ಲಿ ಸಂಗ್ರಹವಾಗಿದೆಯೋ ಅದೆಲ್ಲ ಕರಗಿ ಸಮುದ್ರ ಸೇರ್ತಾ ಇದೆ. ಒಂದ್ಸಾರಿ ಅದು ಸಮುದ್ರ ಸೇರೋಕ್ಕೆ ಶುರು ಮಾಡ್ತು ಅಂತಂದರೆ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗ್ತೈತಿ. ಸಮುದ್ರ ದಂಡೆಯ ಮೇಲಿರುವಂತಹ ನಗರಗಳು, ಹಳ್ಳಿಗಳು ಮುಳುಗಡೆ ಆಗ್ತವೆ ಅನ್ನುವಂತಹ ಒಂದು ಸಿದ್ಧಾಂತ ಈಗ ಚಾಲ್ತಿಯಲ್ಲಿದೆ.
ಯಾಕಂತಂದರೆ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಯಿತು ಅಂತಂದರೆ ಆ ಇಂಗಾಲದ ಡೈಆಕ್ಸೈಡ್ನಲ್ಲಿ ತಾಪಮಾನವನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಹೆಚ್ಚಾಗ್ತಾ ಹೋಗ್ತೈತಿ. ಯಾವಾಗ ತಾಪಮಾನ ಹೆಚ್ಚಾಗ್ತೈತೋ ಮಂಜುಗಡ್ಡೆಯ ರೂಪದಲ್ಲಿರುವಂತಹ ನೀರು ಸಮುದ್ರಕ್ಕೆ ಬಿಡುಗಡೆ ಆಗ್ತದೆ. ಅದು ದೊಡ್ಡ ದುರಂತ. And many other problems are caused by deforestation and forest degradation also. ಇವೆಲ್ಲ ಸಮಸ್ಯೆಗಳು ಹಾಗೆ ದೊಡ್ಡ ಕೊಡುಗೆ ನೀಡ್ತಾ ಇರುವಂತಹ ಒಂದು ಕೆಟ್ಟ ಕಾರ್ಯ ಯಾವುದು ಅಂತಂದರೆ ಅರಣ್ಯನಾಶ ಮತ್ತು ಅರಣ್ಯದ ಚಟುವಟಿಕೆಗಳಲ್ಲಿ ಮಾನವನ ಇಂಟರ್ಫಿರೆನ್ಸ್. Since 1990, it is estimated that 420 million hectares of forest have been lost worldwide. ಎಂಥ ದುರಂತ ನೋಡ್ರಿ. 1990ರಿಂದ ಈಚೆಗೆ, ಅದಕ್ಕಿಂತ ಮುಂಚೆನೂ ಸಾಕಷ್ಟು ಹಾಳಾಗಿದೆ, ಆದರೆ 1990ರಿಂದ ಈಚೆಗೆ ಎಸ್ಟಿಮೇಟೆಡ್ ಒಂದು ಅಂದಾಜಿದೆ 420 ಮಿಲಿಯನ್ ಹೆಕ್ಟೇರ್ಸ್, 420 ದಶಲಕ್ಷ ಹೆಕ್ಟೇರ್ಗಳಷ್ಟು. 1 ಹೆಕ್ಟೇರ್ ಅಂತಂದರೆ 2.5 ಎಕರೆ. 420 ಮಿಲಿಯನ್ ಅಂತಂದರೆ 42 ಕೋಟಿ ಹೆಕ್ಟೇರ್ನಷ್ಟು ಏನಾಗಿದೆ, ಫಾರೆಸ್ಟ್ ಹ್ಯಾವ್ ಬಿನ್ ಲಾಸ್ಟ್ ವರ್ಲ್ಡ್ ವೈಡ್. ಅಷ್ಟು ಸರ್ವನಾಶ ಆಗೋಗಿದೆ ನೋಡ್ರಿ. ಒಂದು ಮರದಲ್ಲಿ ಸಾವಿರಾರು ಜೀವಿಗಳು ವಾಸ ಮಾಡ್ತಾವೆ. ಇನ್ನು 42 ಕೋಟಿ ಎಕರೆ ಹೆಕ್ಟೇರ್ನಲ್ಲಿರುವಂತಹ ಮರಗಳಲ್ಲಿ ಎಷ್ಟೆಲ್ಲ ಜೀವರಾಶಿಗಳು ಸರ್ವನಾಶ ಆಗಿರಬಹುದು. ಸೊ ಕೊರೋನಾ ವೈರಸ್ ಹೆಂಗೆ ಮನುಷ್ಯರಿಗೆ ಅಟ್ಯಾಕ್ ಆಗೈತಲ್ಲ, ಹಂಗೆ ಮನುಷ್ಯ ಏನಾಗಿದ್ದಾನಂತಂದ್ರೆ ಈ ಭೂಮಿಗೆ ಅಟ್ಯಾಕ್ ಆಗಿರುವಂತಹ ಒಂದು ವೈರಸ್ ಆಗಿದ್ದಾನೆ. ಇದು ದೊಡ್ಡ ವೈರಸ್. ಒಂದು ಸಾರಿ ಭೂಮಿ ಪೂರ್ತಿ ಸರ್ವನಾಶ ಆಯಿತು ಅಂತಂದರೆ ಅದರಲ್ಲಿರುವಂಥ ವೈರಸ್ಗಳು ನಾವು ಕೂಡ ಸರ್ವನಾಶ ಆಗಿ ಹೋಗ್ತೀವಿ. ಅದನ್ನು ನಾವು ಗಮನದಲ್ಲಿಟ್ಕೋಬೇಕು. ಗ್ರೇಟಾ ಥನ್ಬರ್ಗ್ ಅನ್ನುವಂತಹ ಒಬ್ಬ ಬಾಲಕಿ ಕೂಡ ಈ ದಿಶೆಯಲ್ಲಿ ತನ್ನದೇ ಆದಂತಹ ಸಿಟ್ಟನ್ನು ಸರ್ಕಾರಗಳ ಮೇಲೆ ವ್ಯಕ್ತಪಡಿಸ್ತಾ ಇದ್ದಾಳೆ. ಅವಳ ಬಗ್ಗೆ ಸರ್ಚ್ ಮಾಡಿರಿ ಗೂಗಲ್ನಲ್ಲಿ, ಬಹಳಷ್ಟು ಸಿಗ್ತಾವೆ ನಿಮಗೆ ವಿಷಯಗಳು. If the same trend continues, the situation of the world would be grim. ಇದೇ ರೀತಿ ಏನಾರ ಮುಂದುವರಿತು ಅಂತಂದರೆ ಜಗತ್ತಿನ ಸಿಚುವೇಶನ್, ಒಂದು ಪರಿಸ್ಥಿತಿ ಏನಾಗ್ತೈತೆ ಅಂದ್ರೆ ಭಾಳ ಕೆಟ್ಟದಾಗ್ತೈತಿ ಅಂತ. The only solution for all these problems is to grow more and more trees. ಇದಕ್ಕೆಲ್ಲ ಇರುವಂತಹ ಒಂದೇ ಒಂದು ಪರಿಹಾರ ಅಂತಂದರೆ ನಾವು ಹೆಚ್ಚೆಚ್ಚು ಮರಗಳನ್ನು ಬೆಳೆಸಬೇಕಾಗಿದೆ ಅಂತ. ನೋಡ್ರಿ, ಇದು ಒಂದು ಸಣ್ಣ ಮಾದರಿ ಅಷ್ಟೇ. ನಿಮಗೆ ಎಸ್ಸೆ ಬರೆಯೋದು ಅಷ್ಟು ಸುಲಭವಾದಂತಹ ಕೆಲಸ ಅಲ್ಲ. ಅದಕ್ಕೆ ಸಾಕಷ್ಟು ತಯಾರಿ ಬೇಕಾಗ್ತೈತಿ. ಮಾಹಿತಿಗಳನ್ನು ಕಲೆಕ್ಟ್ ಮಾಡಬೇಕು, ಆ ಮಾಹಿತಿಯನ್ನು ನೀಟಾಗಿ ಅರೇಂಜ್ ಮಾಡಬೇಕು, ಅದು ರೆಲೆವೆಂಟ್ ಇರಬೇಕು ಮಾಹಿತಿ, ಈಗ ಪ್ರಸ್ತುತವಾಗಿರುವಂಥದ್ದಿರಬೇಕು, ಒಂದಿಷ್ಟು ಅಂಕಿ ಸಂಖ್ಯೆಗಳನ್ನು ಸೇರಿಸಬೇಕು. ಇಷ್ಟೆಲ್ಲ ಸೇರಿಸಿ ನಾವೇನು ಮಾಡ್ಬೋದು, ಒಂದು ಎಸ್ಸೆಯನ್ನು ತಯಾರು ಮಾಡ್ಬೋದು. ನಾವು ಇದೇ ಎಸ್ಸೆಯನ್ನು ಪೇಜ್ ಗಂಟಲೆ ಬರಿಬೋದು. ಆದರೆ ನಿಮ್ಮ SSLCಗೆ 4 ಅಂಕಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಇಲ್ಲಿ ಬರೆಯೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ನೀವೇನು ಮಾಡ್ಬೋದು, ಇದಕ್ಕಿಂತ ಅದ್ಭುತವಾಗಿ ಕೂಡ ಬರಿಬೋದು, ಇದಕ್ಕಿಂತ ವಿಶಾಲವಾಗಿ, ಇದಕ್ಕಿಂತ ವಿಸ್ತಾರವಾಗಿ ಕೂಡ ಬರಿಬೋದು. ಈಗ ನಾವು 2 ಉದಾಹರಣೆಗಳನ್ನು ಎಸ್ಸೆ ರೈಟಿಂಗ್ ಬಗ್ಗೆ ನೋಡಿದ್ವಿ. ಮುಂದೆ ಎಸ್ಸೆ ರೈಟಿಂಗ್ನ ಮಲ್ಟಿಮೀಡಿಯಾ ಉದಾಹರಣೆಯೊಂದನ್ನು ನೋಡ್ಕೊಂಬರೋಣ. 3ನೇ ಉದಾಹರಣೆ ಅದು. Essay. According to dictionaries, an essay is a short piece of writing on a particular subject. It usually expresses information as well as the writer's opinion. It also means an attempt or a try. Points to remember. 1. Usually essays are written in a simple language. 2. Quotes are used to express the ideas effectively. 3. Collect relevant information. Arrange the information systematically using simple language. 4. Usually there are 3 parts of an essay. A. Introduction. B. Information body. C. Conclusion. 5. We should keep in mind the word's limit.
Question. Write an essay on any one of the following. A. Cleanliness and hygiene. B. Save forest, save life. C. Water pollution. Answer. Water pollution. Water pollution is the contamination of water bodies such as lakes, rivers, oceans, ponds, tanks, groundwater, etc. Usually as a result of human activities. Water is polluted because of discharging the pollutants such as domestic wastes and sewage directly or indirectly into the water bodies without any treatment. Water pollution kills more people than all forms of violence such as war. Causes of water pollution. Water is known as universal solvent. This is the reason why water is so easily polluted. 1. Discharge of industrial waste into the water bodies without treatment. 2. Sewage and wastewater entering into the water bodies. 3. Mining activities near the water bodies. 4. Dumping the waste into the water bodies. 5. Accidental oil leakages. 6. Chemical fertilizers and pesticides. 7. Leakage from the sewer lines near water bodies. 8. Chemical wastes and radioactive wastes. 9. Plastic that enters into the water bodies. 10. Acid rains. Effects. 1. It kills human beings. 2. Diseases such as cholera, typhoid, jaundice, dysentery spread from contaminated water. 3. It may kill plants and animals. 4. It affects aquatic life badly. 5. It disrupts the food chain. The diseases transfer from one animal to another. Prevention of water pollution. 1. Turn off the tap when the water is overflowing. 2. Do not throw paints, oils, fats, grease, household chemicals, litter, etc. down the drain, sink or toilet. 3. Not to overuse the pesticides and fertilizers. 4. Plant more trees. 5. Avoid disposing garbage into the water. 6. Use minimum amount of detergent or bleach while washing dishes and clothes. 7. Treating sewage, waste and industrial water before discharging it into the water bodies. 8. Banning the mining near the water bodies. 9. Stopping plastic at any cost from entering into the water bodies. 10. Spreading awareness among the people. 11. Government should make policies regarding this. Conclusion. All the creatures on this planet are living like a family. Water is very important for the survival of the life on this earth. We cannot consume polluted water. We must be very concerned about water so that animals, plants, human beings live a healthy life. Thank you. ಇಲ್ಲಿಯವರೆಗೂ ನಾವು ಎಸ್ಸೆ ರೈಟಿಂಗ್ ಎನ್ನುವಂತಹ ಟಾಪಿಕ್ಕನ್ನು ಅಧ್ಯಯನ ಮಾಡಿದ್ವಿ. ಇದು ನಿಮಗೆ 4 ಅಂಕಗಳನ್ನು ತಂದುಕೊಡೋದಾಗಿತ್ತು. ಈ 6 ಅಧ್ಯಾಯಗಳು, ಮೊದಲ 6 ಅಧ್ಯಾಯಗಳು ಒಟ್ಟು ನಿಮಗೆ ಎಷ್ಟು ಅಂಕಗಳನ್ನು ತಂದುಕೊಡ್ತವೆ ಅಂತಂದರೆ 22 ಅಂಕಗಳನ್ನು ತಂದುಕೊಡ್ತವೆ. ಇದನ್ನು ನೀಟಾಗಿ ಅಧ್ಯಯನ ಮಾಡಿ ಬರಿತಾ ಬರ್ರಿ. ನಿಮ್ಮ ಒಂದು ನೋಟ್ಬುಕ್ ತೊಗೊಂಡು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತೈತಿ. ಇನ್ನು ಉಳಿದ 18 ಅಂಕಗಳಿವೆ. ಅವುಗಳನ್ನು ನಾವು ಹೇಗೆ ಪಡಿತೀವಿ? 8 ಪೊಯಮ್ಗಳನ್ನು ಅಧ್ಯಯನ ಮಾಡೋದ್ರ ಮುಖಾಂತರ, 4 ಸಪ್ಲಿಮೆಂಟ್ರಿ ರೀಡಿಂಗ್ ಅಧ್ಯಯನ ಮಾಡೋದ್ರ ಮುಖಾಂತರ. ನಾವೀಗ ನೇರವಾಗಿ ಪೊಯಿಟ್ರಿ ಸೆಕ್ಷನ್ಗೆ ಹೋಗೋಣ.